रूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारकं शान्तिकपदं देवं सिद्धारूढमहं भजे. ಸದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರನ್ನು, ಸದ್ಗುರುದೇವನನ್ನು, ಶ್ರೀ ವಿಚಾರಚಂದ್ರೋದಯದ ಗ್ರಂಥಕರ್ತೃಗಳಾದ ಪಂಡಿತ್ ಪೀತಾಂಬರಜಿಯವರನ್ನು, ಜಗತ್ತಿನ ಎಲ್ಲ ಮಹಾಪುರುಷರನ್ನು ಮನವಾರೆ ಸ್ಮರಣೆ ಮಾಡ್ತಾ ಶ್ರೀ ವಿಚಾರಚಂದ್ರೋದಯದ ಶಾಸ್ತ್ರ ಚಿಂತನೆಯಲ್ಲಿ ಶ್ರೋತೃಗಳಾಗಿ ಉಪಾಸೀನರಾದಂಥ ಎಲ್ಲ ಮುಮುಕ್ಷು ಬಳಗವೇ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ ಶ್ರೀ ವಿಚಾರಚಂದ್ರೋದಯದ ಚಿಂತನೆಯಲ್ಲಿ ತೊಡಗುವ. ಶ್ರೀ ವಿಚಾರಚಂದ್ರೋದಯದ 4ನೇ ಪ್ರಶ್ನೆ ಈಗ ಆರಂಭ ಆಗ್ತದೆ. 4ನೇ ಫೇಜ್ ಅದು. 4ನೇ ಪ್ರಶ್ನೆ ನೋಡಿ. ಮೋಕ್ಷ ಕಿಸಸೆ ಹೋವೆ ಹೈ. ಹಿಂದಿಂದೇನು ರಿಪೀಟ್ ಆಗೋದು ಬೇಡ, ಈಗಾಗಲೇ ಚಿಂತನೆ ಮಾಡಿದ್ದೇವೆ. ಮರಳಿ ಪಾಠ ಆದ ಕೂಡಲೇ ನಮ್ದು ಯಾವಾಗಲೂ ಶೈಲಿ ಹಂಗಂದ್ರೆ ಪಾಠ ಆದಮೇಲೆ ಹೇಳಿದ ವಿಷಯದ ಮೇಲೆ ಪ್ರಶ್ನೆ ಮಾಡ್ತಕ್ಕಂಥದ್ದು ಅದು ನಮ್ಮದೇ ಆಗಿರತಕ್ಕಂಥ ಒಂದು ಶೈಲಿ. ಶಿಷ್ಯನ ಪ್ರಶ್ನೆ, 4ನೆಯ ಪ್ರಶ್ನೆ. ಮೋಕ್ಷ ಕಿಸಸೆ ಹೋವೆ ಹೈ. ಮೋಕ್ಷವು ಎದರಿಂದ ಆಗುತ್ತದೆ? ಮೋಕ್ಷ ಅಂದ್ರೇನು ಎಲ್ಲ ಹೇಳ್ಕೊಂಬಂದಿದ್ದಾರೆ. ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ಇದು ಮೋಕ್ಷದ ಸ್ವರೂಪವಾಗಿದೆ ಅಂತ ಹೇಳಿದರು. ಅತ್ಯಂತ ದುಃಖದ ನಿವೃತ್ತಿ ಅನ್ನುವಲ್ಲಿ ದುಃಖ ಅಂದರೆ ಅಜ್ಞಾನ ಸಹಿತ ಜನನ ಮರಣಾದಿಗಳಿಗೆ ದುಃಖ ಅಂದರು. ಪರಮಾನಂದ ಅಂತಂದರೆ ಪರಮ ಪ್ರೀತಿಗೆ ವಿಷಯವಾದದ್ದು ಪರಮಾನಂದ ರೂಪವಾಗಿರುತ್ತದೆ. ಇಂಥ ದುಃಖದ ನಿವೃತ್ತಿಯಾಗಿರಬೇಕು, ಪರಮಾನಂದದ ಪ್ರಾಪ್ತಿಯಾಗಿರಬೇಕು, ಅದಕ್ಕೆ ಮೋಕ್ಷ ಅಂತಾರೆ ಅಂತ ಈಗಾಗಲೇ ಹೇಳ್ಕೊಂಡು ಬಂದರು. ಈಗ ಅಂಥ ಮೋಕ್ಷವು ಎದರಿಂದ ಆಗುತ್ತದೆ ಅಂತ ಶಿಷ್ಯನ ಪ್ರಶ್ನೆ. ಮೋಕ್ಷ ಬ್ರಹ್ಮಜ್ಞಾನ ಸೆ ಹೋವೆ ಹೈ. ನೇರವಾಗಿ ಉತ್ತರ ಹೇಳ್ಬಿಟ್ರು ನಿರ್ಬಿಡೆಯಿಂದ. ಮೋಕ್ಷ ಬ್ರಹ್ಮಜ್ಞಾನದಿಂದ ಆಗ್ತದೆ. ಬ್ರಹ್ಮಜ್ಞಾನ ಸೋ ಕ್ಯಾ ಹೈ ಅಂತ ಕೇಳ್ತಾನೆ ನಾವು ಮುಂದೆ. ಆದ್ರೂ ಬ್ರಹ್ಮಜ್ಞಾನದ ಮೇಲೆ ಒಂದು ಟಿಪ್ಪಣಿ ಇದೆ. ಟಿಪ್ಪಣಿ ಆಗಿಂದಾಗ ನೋಡ್ಕೊತ ಹೋಗು, ಚೆನ್ನಾಗಿರ್ತದೆ. ಆ ಟಿಪ್ಪಣಿ ಎಲ್ಲಿ ಅದಾವಂತ ನೀವು ಗಡಬಡಿಸಿ ಸಬ್ಜೆಕ್ಟನ್ನ ಕಳ್ಕೊಂಡ್ಬಿಡ್ತೀರಿ. ಆ ಕೆಳಗಡೆ ಒಂದು ಗೀಟ್ ಇರ್ತದೆ, ಗೆರೆ ಇರ್ತದೆ, ಅದು ಕೆಳಗೆ ಅಲ್ಲೇ ಇರ್ತಾವೆ. ಬ್ರಹ್ಮಜ್ಞಾನ ಎಂಬ ಪದದ ಮೇಲೆ ಟಿಪ್ಪಣಿ ನಂಬರ್ ಹಾಕಿರ್ತಾರೆ ನೋಡಿ, 11. ಆ ಕೆಳಗೂ 11ನೇ ಟಿಪ್ಪಣಿಯನ್ನು ನೋಡಬೇಕು. ಇಲ್ಲಿ ಬ್ರಹ್ಮಜ್ಞಾನ ಅಂದ್ರೇನು ಅದಕ್ಕೆ ಆಮೇಲೆ ಹೇಳೋರು ಅದಾರ. ಬ್ರಹ್ಮಜ್ಞಾನದಿಂದ ಆಗ್ತದೆ ಅಂತ ಇವರು ಹೇಳಿದಾಗ ಮತ್ತು ಕರ್ಮೋಪಾಸನೆಗಳಿಂದ ಆಗೋದಿಲ್ಲೇನು ಅಂತ ಪ್ರಶ್ನೆ ಬರ್ಬೋದಲ್ಲ. ಟಿಪ್ಪಣಿ ಬ್ರಹ್ಮಜ್ಞಾನ ಅಂದ್ರೇನು ಅದ್ರ ಬಗ್ಗೆ ವಿಚಾರ ಹೇಳಕ್ಕೆ ಹೊಂಟಿಲ್ಲ. ಅಲ್ಲಿ ಬ್ರಹ್ಮಜ್ಞಾನದಿಂದ ಆಗ್ತದಂತಂದಾಗ ಕರ್ಮ ಉಪಾಸನೆಗಳಿಂದ ಆಗೋದಿಲ್ಲೇನು ಅಂತ ಪ್ರಶ್ನೆ ಬರ್ತದೆ. ಅದನ್ನು ಕ್ಲಿಯರ್ ಮಾಡೋ ಸಲುವಾಗಿ ಕೆಳಗಡೆ ಟಿಪ್ಪಣಿ ಬರೆದಿದ್ದಾರೆ ನೋಡ್ರಿ. कर्म और उपासना से चित्त की शुद्धि और एकाग्रता रूप ज्ञान के साधन होवे है, मोक्ष नहीं. ಕರ್ಮ ಉಪಾಸನೆಗಳಿಂದ ಏನಾಗ್ತದೆ ಅಂದರೆ, ಕರ್ಮ ಉಪಾಸನೆಯಿಂದ ಚಿತ್ತ
ಚಿತ್ತಕಿ ಶುದ್ಧಿ, ಚಿತ್ತದ ಶುದ್ಧಿ ಆಗ್ತದೆ. ಚಿತ್ತ ಶುದ್ಧಿ ಆಯಿತು ಅಂದ್ರೆ ಅದು ಏಕಾಗ್ರ ಆಗ್ತದೆ ನೋಡ್ರಿ. ಮನಸ್ಸು ಮಲದೋಷ ವಿಕ್ಷೇಪ ದೋಷ ಇತ್ತಂದ್ರೆ, ಮಲದೋಷ ಇತ್ತಂದ್ರೆ ಮೂಢತಾ ವೃತ್ತಿ ಆಗ್ತಿರ್ತದೆ, ವಿಕ್ಷೇಪ ಇತ್ತಂದ್ರೆ ಚಾನ್ಸಲ್ ಆಗ್ತಿರ್ತದೆ. ಇದು ಬರೇ ಶಾಸ್ತ್ರ ಕೇಳಕ್ಕೆ ಕುಂತು ನಿದ್ದೆನೇ ಮಾಡ್ತಿತ್ತಂದ್ರೂ ಜ್ಞಾನ ಆಗೋದಿಲ್ಲ, ಕುಂತು ಎಕಡೆ ಓಡಾಡ್ತಿತ್ತಂದ್ರೂ ಜ್ಞಾನ ಆಗೋದಿಲ್ಲ. ಇವೆರಡು ಕಳ್ಕೊಬೇಕಾಗ್ಯದ. ಇವೆರಡು ಎದರಿಂದ ಕಳ್ಕೊಬೇಕಾಗ್ಯದ? ಕರ್ಮ ಉಪಾಸನೆಗಳಿಂದ ಕಳ್ಕೊಬೇಕು. ಕರ್ಮೋಪಾಸನೆಗಳಿಂದ ಚಿತ್ತಶುದ್ಧಿ ಆಯಿತು. ಬರೀ ಚಿತ್ತಶುದ್ಧಿ ಅಷ್ಟೇ ಆಗಂಗಿಲ್ಲ, ಅವ್ರು ಮತ್ತೆ ಏನಾಗ್ತದೆ? ಏಕಾಗ್ರ ಆಗ್ತದೆ. ಆ ಏಕಾಗ್ರತಾ ರೂಪ ಅದು ಜ್ಞಾನಕ್ಕೆ ಸಾಧನ. ಏಕಾಗ್ರತ ರೂಪ ಅನ್ನೋದೇ ಅದು ಏನಾಗಿದೆ? ಜ್ಞಾನಕ್ಕೆ ಸಾಧನ ಹೋವೆ. ಏಕಾಗ್ರ ಆದಾಗನೇ ಅಲ್ಲ ಅಂದರೆ ಶಾಸ್ತ್ರ ಹೇಳೋದಕ್ಕೆ ಲಕ್ಷಣ ಇರಬೇಕಲ್ಲ. ಶಾಸ್ತ್ರದ ಕಡೆ ಲಕ್ಷಣ ಇಲ್ಲ ಅಂತಂದ್ರೆ ಶಾಸ್ತ್ರ ಕೇಳಿ ಜ್ಞಾನ ಹೆಂಗಾಗ್ತದೆ ಅವನಿಗೆ? ಏಕಾಗ್ರ ಅಂದ್ರೆ ಒಂದೇ ಮುಖವಾಗಿ ಹರಿಯುವುದು, ಮನಸ್ಸು ಇಲ್ಲೇ ಇರೋದು, ಚಿತ್ತ ಶಾಸ್ತ್ರದ ಕಡೆನೇ ಇರೋದು. ಏನು ಮಾಡ್ತೀವಿ ಆ ಕಡೆ ಇರಬೇಕಲ್ಲ ಅದು. ಧ್ಯಾನ ಮಾಡ್ತಾ ಇರೋ ಹೊತ್ತಿನಾಗ ಯಾವ ವಸ್ತುವಿನ ಕುರಿತು ಧ್ಯಾನ ಮಾಡ್ತೀವಿ ಅದ್ರ ಮೇಲೆ ಮನಸ್ಸಿರಬೇಕು. ಶಾಸ್ತ್ರ ಕೇಳೋ ಹೊತ್ತಿನಾಗ ಶಾಸ್ತ್ರದ ಮೇಲೆ ಮನಸ್ಸಿರಬೇಕು. ಇದಕ್ಕೆ ಏಕಾಗ್ರತೆ ಅಂತಾರೆ. ಇವೆರಡು ಫಲ ಅದಕ್ಕೆ. ಎದಕ್ಕೆ? ಕರ್ಮ ಉಪಾಸನೆಗೆ. ಚಿತ್ತಶುದ್ಧಿ, ಏಕಾಗ್ರತ. ಚಿತ್ತಶುದ್ಧಿ ದ್ವಾರ ಏಕಾಗ್ರತ ಆಗೋದ್ರ ಮೂಲಕ ಜ್ಞಾನಕ್ಕೆ ಸಾಧನ. ಮೋಕ್ಷಕ್ಕೆ ಸಾಧನ ಅಲ್ಲದು. ಮೋಕ್ಷಕ್ಕೆ ಸಾಧನ ಜ್ಞಾನ, ಸಾಕ್ಷಾತ್ ಸಾಧನ. ಇವು ಕರ್ಮ ಏನಪ್ಪ ಅಂದ್ರೆ ಚಿತ್ತಶುದ್ಧಿ ಮಾಡ್ತಷ್ಟೇ. ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತು ಉಪಲಬ್ಧಯೇ. ಇದೇ ವಿವೇಕ ಚೂಡಾಮಣಿಯಲ್ಲೇ ಬರ್ತದೆ, ಮುಂದೇನು ಬರೋದೈತಿ. ಆಯ್ತಾ? ಬ್ರಹ್ಮಜ್ಞಾನ ಸೋ ಕ್ಯಾ ಹೇ? ಮೋಕ್ಷ ಬ್ರಹ್ಮಜ್ಞಾನದಿಂದ ಆಗ್ತದ ಅಂದರೆ ಬ್ರಹ್ಮಜ್ಞಾನ ಅಂತ ಎದಕ್ಕಂತಾರ? ಬ್ರಹ್ಮಜ್ಞಾನ ಅದೇನು ರೀ ಅಂದ್ಕೆ ಸೋ ಕ್ಯಾ ಹೇ? ಅದೇನು ರೀ ಅದು ಅಂದಂಗೆ. ಅದು ಸೋ ಕ್ಯಾ ಅಂದ್ರೇನು? ಅದೇನು ರೀ ಅಂದಂಗೆ ಶಬ್ದಶಾರ್ಥ. ಆ ಬ್ರಹ್ಮಜ್ಞಾನದ ಮ್ಯಾಗೂ ಒಂದು ಟಿಪ್ಪಣಿ ಬರ್ದಾರ ನೋಡ್ರಿ. ಬ್ರಹ್ಮಜ್ಞಾನ ಅಂದ್ರೆ ಬ್ರಹ್ಮ ಸೆ ಅಭಿನ್ನ ಆತ್ಮ ಕಾ ಜ್ಞಾನ ಮೋಕ್ಷ ಕಾ ಹೇತು ಹೈ. ಸಚ್ಚಿದಾನಂದ ರೂಪ ಬ್ರಹ್ಮ ಹೇ ಐಸಾ ಸೋ ಜಾನನ ಅನ್ನೋದ್ರದ ಬೇರೆ ಟಿಪ್ಪಣಿ ಐತದು. ಏನಾಯ್ತು ರೀ? ಬ್ರಹ್ಮ ಸೆ ಅಭಿನ್ನ ಆತ್ಮ ಕಾ ಜ್ಞಾನ. ಬ್ರಹ್ಮಜ್ಞಾನ ಅಂದ್ರೆ ರೀ ಆತ್ಮ ಕಾ ಜ್ಞಾನ. ಆತ್ಮ ಎಂಥದ? ಆತ್ಮ ಅದು ಬ್ರಹ್ಮಸೆ ಅಭಿನ್ನ. ಬ್ರಹ್ಮಸೆ ಅಭಿನ್ನ ಅಂತಂತಂದರೆ ಬ್ರಹ್ಮನಿಗಿಂತಲೂ ಭಿನ್ನವಾಗೋದು, ಬ್ರಹ್ಮರೂಪವೇ ಆಗಿರುವಂಥ ಆತ್ಮದ ಜ್ಞಾನ ಅಂದರೆ ಬ್ರಹ್ಮಾತ್ಮೈಕ್ಯ ಜ್ಞಾನ ಅಂತಂದಂಗೆ. ನಾನು ಅಂದ್ರೆ ಆತ್ಮ, ಆತ್ಮ ಅಂದ್ರೆ ಪ್ರತ್ಯೇಗಾತ್ಮ, ಪ್ರತ್ಯೇಗಾತ್ಮನಾದಂಥ ನಾನು ಬ್ರಹ್ಮರೂಪನೇ ಆಗಿದ್ದೇನೆ ಎಂದು ತಿಳಿಯುವುದು. ಇದು ಏನದ? ಬ್ರಹ್ಮಜ್ಞಾನದ. ಈ ಬ್ರಹ್ಮಜ್ಞಾನ ಏನಾಗ್ಯದ? ಮೋಕ್ಷಕ್ಕೆ ಹೇತು, ಕಾರಣವಾಗಿದೆ. ಉತ್ತರ ಬ್ರಹ್ಮಜ್ಞಾನ ಸೋ ಬ್ರಹ್ಮಸ್ವರೂಪಕೋ ಯಥಾರ್ಥ ಜಾನನ. ಬ್ರಹ್ಮಜ್ಞಾನ ಅಂದ್ರೆ ನೋಡಪ್ಪ, ಆ ಬ್ರಹ್ಮನ ಸ್ವರೂಪ, ಸ್ವಸ್ಯರೂಪ, ಅದರದ್ದು ಇರುವಿಕೆ. ಸ್ವರೂಪ ಅಂದ ಕೂಡ ನೋಡ್ರಿ, ಸ್ವರೂಪ ಅಂದಕ್ಕೆ ಅರ್ಥ ಏನು? ಸ್ವಸ್ಯರೂಪಂ ಸ್ವರೂಪಂ ಅಂದರೆ ತನ್ನ ಇರುವಿಕೆ, ಹೇಗಿದ್ದಾನೋ ಹಾಗೆ. ಆ ಬ್ರಹ್ಮ ಹೆಂಗದ ನೋಡ್ರಿ, ಹಂಗೆ ಯಥಾರ್ಥ ಜಾನನ, ಎದ್ದಕ್ಕಿದ್ದಂಗೆ ತಿಳಿಯೋದು. ಅದು ಇರೋದೊಂದು, ತಿಳಿಯೋದೊಂದು ಅಲ್ಲ. ಹೆಂಗೈತೆ ನೋಡ್ರಿ ಬ್ರಹ್ಮದ ಸ್ವರೂಪ, ಹೆಂಗೈತೆ ನೋಡ್ರಿ ಬ್ರಹ್ಮನ ಇರುವಿಕೆ ಹೆಂಗೈತೆ ನೋಡ್ರಿ, ಹಾಗೆ ಅದನ್ನು ತಿಳಿಯೋದು. ಇದೇನೈತೆ ರೀ? ಬ್ರಹ್ಮಜ್ಞಾನ ಐತಿ. ಆರನೇ ಪ್ರಶ್ನೆ, ಬ್ರಹ್ಮಜ್ಞಾನ ಕಿತನೆ ಪ್ರಕಾರ ಕಾ ಹೈ? ಬ್ರಹ್ಮಜ್ಞಾನ ಎಷ್ಟು ಪ್ರಕಾರ ಅದಾವ್ರಿ? ವೆರೈಟೀಸ್. ಎರಡು ವೆರೈಟೀಸ್ ಬ್ರಹ್ಮಜ್ಞಾನದ. ಬ್ರಹ್ಮಜ್ಞಾನ ಪರೋಕ್ಷ और अपरोक्ष भेदते दो प्रकार का है. ಅದು ಬ್ರಹ್ಮಜ್ಞಾನ ನೋಡಪ್ಪ, ಪರೋಕ್ಷ ಬ್ರಹ್ಮಜ್ಞಾನವೆಂತಲೂ ಅಪರೋಕ್ಷ ಎಂತಲೂ ಭೇದತೆ ಈ ರೀತಿ ಭಿನ್ನವಾಗಿ ದೋ ಪ್ರಕಾರ ಕಾ ಹೈ.
ಎರಡು ರೀತಿಯಾಗಿದೆ. ಪ್ರಶ್ನೆ, ಪರೋಕ್ಷ ಬ್ರಹ್ಮಜ್ಞಾನ ಸೋ ಕ್ಯಾ ಹೈ? ಪರೋಕ್ಷ ಬ್ರಹ್ಮಜ್ಞಾನ ಅಂದ್ರಲ್ಲ, ಹಂಗಂದ್ರೆ ಏನು ರೀ? ಸೋ ಕ್ಯಾ ಹೈ ಹಂಗಂದ್ರೆ ಏನು ರೀ? ಹಾಂ, ಪರೋಕ್ಷ ಬ್ರಹ್ಮಜ್ಞಾನ ಸ್ವರೂಪ, ಪರೋಕ್ಷ ಬ್ರಹ್ಮಜ್ಞಾನದ ರೀತಿಯನ್ನು ಅದು ಹೆಂಗೈತಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸಚ್ಚಿದಾನಂದ ರೂಪ ಬ್ರಹ್ಮ ಹೈ ಐಸಾ ಸೋ ಜಾನನಾ ಸೋ ಪರೋಕ್ಷ ಬ್ರಹ್ಮಜ್ಞಾನ ಹೈ. ಈ ಸಚ್ಚಿದಾನಂದ ಬ್ರಹ್ಮ ಹೈ, ಸಚ್ಚಿದಾನಂದ ರೂಪ ಬ್ರಹ್ಮ ಇದೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಹೈ ಐಸಾ ಜೋ ಜಾನ, ಸಚ್ಚಿದಾನಂದ ರೂಪ ಬ್ರಹ್ಮವು ಇದೆ ಎಂದು ಹೀಗೆ ತಿಳಿಯುವುದು ಅದೇನೈತಿ? ಪರೋಕ್ಷ ಬ್ರಹ್ಮ ಐತಿ. ಅಂದರೆ ಬ್ರಹ್ಮ ಒಂದು ಐತಿ, ದೇವರು ಐತಿ, ಈಶ್ವರ ಇದ್ದಾನೆ. ಎಂಥವ? ಸಚ್ಚಿದಾನಂದ ರೂಪ, ಸದ್ರೂಪ ಚಿದ್ರೂಪ ಆನಂದ ರೂಪನಾದಂಥ ಈಶ್ವರನು ಬ್ರಹ್ಮನು ಇದ್ದಾನೆ ಎಂದು ಹೀಗೆ ತಿಳಿಯುವುದು ಅದು ಪರೋಕ್ಷ ಬ್ರಹ್ಮಜ್ಞಾನ. ಅದ ಅಂತ ನಾವು ಎಲ್ಲದ ಅದ ಏನ್ರಿ? ಅದ ಅಂತ. ಆ ಪರೋಕ್ಷ ಬ್ರಹ್ಮಜ್ಞಾನದ ಮ್ಯಾಗ ಟಿಪ್ಪಣಿ ಐತೆ ನೋಡಿ, ಇದೆಯಾ? 13ನೇದು ಪರೋಕ್ಷ ಜ್ಞಾನ. ಈ ಅದ್ರ ಮ್ಯಾಗ ಬಂದಿದೆ, ಎಲ್ಲಿ ಬಂದಿದೆ ಅದು? ಪರೋಕ್ಷ ಬ್ರಹ್ಮಜ್ಞಾನದ ಮೇಲೆ ಬಂದಿದೆಲ್ಲ. ನೋಡಿ ಟಿಪ್ಪಣಿ. ಪರೋಕ್ಷ ಜ್ಞಾನ ತತ್ವಮಸಿ ಮಹಾವಾಕ್ಯಗತ ತತ್ ಪದಕ್ಕೆ ಅರ್ಥಕ್ಕೂ ಜನಾವತಾ ಹೈ ಯಾತೆ ಸೋ ಅಪರೋಕ್ಷ ಅದ್ವೈತ ಜ್ಞಾನ ವಿಷಯ ಉಪಯೋಗಿ ಹೈ. ಈ ಅಪರೋಕ್ಷ ಬ್ರಹ್ಮಜ್ಞಾನ, ಇದು ಪರೋಕ್ಷ ಬ್ರಹ್ಮಜ್ಞಾನದ ಪ್ರಯೋಜನ ಏನು ರೀ? ಅದು ಹಂಗೈತಿ ಅಂತ ತಿಳಿಯೋಣದ್ರಿಂದ ಏನು ಪ್ರಯೋಜನ ಐತೆ ಅಂದ್ಕಾರ, ಅಪರೋಕ್ಷ ಬ್ರಹ್ಮಜ್ಞಾನ ಆಗುವಲ್ಲಿ ಅಪರೋಕ್ಷದ ಅದ್ವೈತ ಜ್ಞಾನ ವಿಷಯ. ಅಪರೋಕ್ಷ ಜ್ಞಾನ ಅದು ಅಪರೋಕ್ಷ ಜ್ಞಾನ ಹೆಂಗೆ? ಕೇವಲ ಆತ್ಮನ ಅಪರೋಕ್ಷ ಅಲ್ಲ, ಆತ್ಮವು ಪರಮಾತ್ಮವಾಗಿದೆ ಎಂಬತಕ್ಕಂಥ ಅಭೇದ ಜ್ಞಾನ, ಅದ್ವೈತ ಜ್ಞಾನ ಐತಲ್ಲ, ಆ ಜ್ಞಾನ ಮಾಡಿಕೊಳ್ಳುವಲ್ಲಿ, ಅಂದರೆ ಅಪರೋಕ್ಷ ಜ್ಞಾನ ಮಾಡಿಕೊಳ್ಳುವಲ್ಲಿ ಪರೋಕ್ಷ ಜ್ಞಾನವು ಉಪಯೋಗಿಯಾಗಿದೆ ಅಂತಾರೆ. ಅದು ಹೆಂಗೆ ಉಪಯೋಗಿಯಾಗಿದೆ ರೀ ಅಂತ ಕೇಳಿದ್ರೆ ನೋಡಿರಿ, ತತ್ವಮಸಿ ಪರೋಕ್ಷ ಜ್ಞಾನ ತತ್ವಮಸಿ ಅಂತ ಹೇಳ್ತೀವಿ. ತತ್ ತ್ವಂ ಅಸಿ, ತತ್ ಅದು, ನೀನು ಇದೆಯ ಅದು ಅಂತಂದಾಗ ನೋಡ್ರಿ, ತತ್ ಅಂದ್ರೆ ಅದು, ಅದು ಎಂಬ ಪದವನ್ನು ನಾವು ಪರೋಕ್ಷವಾಗಿದ್ದುದಕ್ಕೆ ಅದು ಅಂತೀವಿ, ನೆನ್ಪಿಟ್ಕೋಬೇಕು. ಇಲ್ಲ ಅಂತ ಅಪರೋಕ್ಷ ಇತ್ತಂದ್ರೆ, ಅಪರೋಕ್ಷ ಅಂದ್ರೆ ಎದುರಿಗಿರೋದು ರೀ. ಇಲ್ಲ ಇದ್ದಿದ್ದಕ್ಕೆ ನಾವು ಅದು ಅಂತೀವನ ಇದಕ್ಕೆ. ಯಾವಾಗಲೂ ಪರೋಕ್ಷವಾಗಿದ್ದದಕ್ಕೆ ಅದು ಅಂದ್ರೆ ಆ ಯಾವ ಒಂದು ಬ್ರಹ್ಮ ಐತಂತ ತಿಳಿದೈತಿ ನೋಡು, ಅದು ಏನೈತಲ್ಲ ಸಚ್ಚಿದಾನಂದ ರೂಪ. ಮತ್ತು ಅದರೊಳಗೆ ಏನಪ್ಪ ಅಂತ್ಕರ ವಾಚಾರ್ಥ ಲಕ್ಷಾರ್ಥ ಮಾಡ್ತೀವಿ ಅಭೇದ ಹೇಳೋ ಹೊತ್ನಾಗ, ಅಲ್ಲಿ ಅದು ಅಂತ ಪ್ರಯೋಗ ಆದಾಗ ಪರೋಕ್ಷನ ಜ್ಞಾನನೇ ಅಲ್ಲದು. ನೀವೊಂದು ದೇವ್ರ ಐತಿ ಅಂತ ತಿಳ್ಕೊಂಡಿದ್ದಲ್ಲಪ್ಪ, ದೇವ್ರದ ಅಂತ, ಆ ದೇವರು ನೀನು ಅದಿ ಅಂತ ಹೇಳೋ ಹೊತ್ನಾಗ ಅದು 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 ಐತಿ ಅಂತ ಜ್ಞಾನ, ಅದು ಏನೈತಲ್ಲ ಅದು ಆ ಪರೋಕ್ಷ ಜ್ಞಾನ ಐತೋದಿಲ್ಲ ಅದು. ಆ ಪರೋಕ್ಷ ಜ್ಞಾನ ಆದಾಗಲೇ ಅದು ನೀನು ಅಂತ ಇಲ್ಲಿ ತತ್ವಮಸಿ ಉಪದೇಶ ಮಾಡೇ ಬರ್ತದಿಲ್ಲ. ತ್ವಂ ಅಸಿ, ತ್ವಂ ಅಸಿ ಅಂತಂದಾಗ ಅಪರೋಕ್ಷ ಜ್ಞಾನ ಐತಿ. ಆ ಅಪರೋಕ್ಷ ಈ ತತ್ವಮಸಿ ಬೋಧನಾ ಮಾಡೋ ಹೊತ್ನಾಗ ತತ್ ಅಂದ್ರೆ ಅಪರೋಕ್ಷ ಜ್ಞಾನ ಬೇಕಲ್ಲ, ಮೊದಲು ಆಗಿರಬೇಕಲ್ಲ. ಅಂದ್ರೆ ತತ್ವಮಸಿ ಹೇಳಿ ಅಭೇದ ಜ್ಞಾನ ಮಾಡಿ ಕೊಡುವಲ್ಲಿ ಅಪರೋಕ್ಷ ಜ್ಞಾನ ಆಗುವಲ್ಲಿ ತತ್ವಮಸಿ ಮೊದಲು ಆಗಿರಲೇಬೇಕಾಗ್ತದೆ. ಅದು ತತ್ ಪರೋಕ್ಷ ಜ್ಞಾನವು ಆಗಿರಲೇಬೇಕಾಗ್ತದೆ. ನಾವು ಮೊದಲೇ ಅವನಿಗೆ ದೇವರೇ ಇಲ್ಲ ಅಂತನೂ ಮನುಷ್ಯಾಗ ದೇವ್ರು ನೀ ಅಂತ ಹೇಳೋದಕ್ಕೆ ಹೆಂಗೆ ಸಾಧ್ಯ ಐತಿ? ಗೊತ್ತಾಯ್ತಿಲ್ಲ? ಮೊದಲು ಅವನಿಗೆ ದೇವರ ಅದ ಅಂತನ್ನುವಂಥ ಒಂದು ಆಸ್ತಿಕ ಬುದ್ಧಿ, ಶ್ರದ್ಧಾ, ದೇವರ ಪರೋಕ್ಷ ಜ್ಞಾನ ಆದರೂ ಇರಲೇಬೇಕಲ್ಲ ಅವನಿಗೆ. ಅದಕ್ಕೆ ಪರೋಕ್ಷ ಜ್ಞಾನವು ತತ್ವಮಸಿ ವಾಕ್ಯವನ್ನು ಹಿಡ್ಕೊಂಡು ನಾವು ಅದ್ವೈತ ಜ್ಞಾನ ಮಾಡಿಕೊಡುವಲ್ಲಿ, ಆತ್ಮವೇ ಪರಮಾತ್ಮವಾಗಿದೆ ಅಂತ ಅದ್ವೈತ ಜ್ಞಾನ ಮಾಡಿಕೊಡುವಲ್ಲಿ ಅದೇನಾಗ್ತದೆ? ಉಪಯೋಗಿ ಆಗಿದೆ. ಅಂದರೆ ಐಕ್ಯ ಜ್ಞಾನ ಮಾಡಿಕೊಡುವಲ್ಲಿ ತತ್ವಮಸಿ ಏನು ತತ್ಪದದ ಅರ್ಥ ಹೇಳುವತ್ನಾಗ ಅದು ಅಂತ ಹೇಳುವತ್ನಾಗ ಅದು ಪರೋಕ್ಷ ಜ್ಞಾನೇ ಆಗಿರ್ಬೇಕಲ್ಲ, ಅದು ಏನಾಗ್ತದೆ? ತತ್ವಮಸಿ ಉಪದೇಶ ಮಾಡುವಲ್ಲಿ ಅದು ಉಪಯೋಗಿ ಆಗ್ತದೆ, ಅದು ಪ್ರಯೋಜನಕಾರಿನೇ ಇದೆ. ತತ್ವಮಸಿ ಅದು ಯಾವುದೋ ಪರೋಕ್ಷ ಜ್ಞಾನವನ್ನು ಮೊದಲ ಮಾಡ್ಕೊಳ್ಳೇಬೇಕಾಗ್ತದೆ. ಆ ಪರೋಕ್ಷ ಜ್ಞಾನ ಮಾಡ್ಕೊಳ್ಳೋಕ್ಕಿಂತ ಮೊದಲ ಪರೋಕ್ಷ ಜ್ಞಾನ ಆಗಲೇ ಬೇಕೇ ಆಗ್ತದೆ, ಪ್ರಯೋಜನಕಾರಿಯಾಗಿದೆಯಪ್ಪ ಅದು. ಪರೋಕ್ಷ ಬ್ರಹ್ಮಜ್ಞಾನ ಎದಕ್ಕೆ ಬಂತ್ರಿ? ಅಪರೋಕ್ಷ ಬ್ರಹ್ಮಜ್ಞಾನ ಆಗುವಲ್ಲಿ ಅದು ಬೇಕಾಗ್ತದೆ ರೀ ತತ್ವಮಸಿ ಜ್ಞಾನ ಉಪದೇಶ ಮಾಡೋ ಹೊತ್ನಾಗ. ಅದು ಅದ ಅನ್ನೋದು ಗೊತ್ತಾದ್ರೆ ಅಲ್ಲಿ ಹೋಗ್ಬೇಕಲ್ಲ. ಹಾಂ 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 ಹಾಂ
ಪರೋಕ್ಷ 8ನೇ ಪ್ರಶ್ನೆ ನೋಡ್ರಿ. ಪರೋಕ್ಷ ಬ್ರಹ್ಮಜ್ಞಾನ ಕಿಸಸೆ ಹೋವೆ ಹೇ. ಪರೋಕ್ಷ ಬ್ರಹ್ಮಜ್ಞಾನ ಏನು ಮಾಡಿದ್ರೆ ಎದರಿಂದ ಆಗ್ತದ್ರಿ ಅಂದರೆ ಪರೋಕ್ಷ ಬ್ರಹ್ಮಜ್ಞಾನಕ್ಕೆ ಹೇತು. ಈಗ ಪರೋಕ್ಷ ಬ್ರಹ್ಮಜ್ಞಾನಕ್ಕೆ ಕಾರಣವನ್ನು ಹೇಳ್ತಾ ಇದ್ದಾರೆ. ಸದ್ಗುರು ಅವ್ರ सत्शास्त्र वचन की विश्वास के रखने से ಪರೋಕ್ಷ ಬ್ರಹ್ಮಜ್ಞಾನ ಹೋವೆ. ಪರೋಕ್ಷ ಬ್ರಹ್ಮಜ್ಞಾನ ಎದರಿಂದ ಆಗ್ತದೆ ಅಂತ ಕೇಳಿದ್ರೆ ಸದ್ಗುರುಗಳ ಸತ್ಶಾಸ್ತ್ರಗಳ ಮಾತಿನ ಮೇಲೆ, ವಚನವೇ ಅಂದ್ರೆ ಅವ್ರು ಹೇಳ್ತಕ್ಕಂಥ ಮಾತಿನ ಮೇಲೆ ವಿಶ್ವಾಸ ರಖನೆಸೆ, ವಿಶ್ವಾಸ ಇಡಬೇಕು. ಅಂದ್ರೆ ಶಾಸ್ತ್ರ ಹೇಳೋದು ಕರೆ ಐತಿ, ಸದ್ಗುರುಗಳು ಹೇಳೋದು ಕರೆ ಐತಿ. ಸದ್ಗುರುಗಳು ಏನು ಹೇಳ್ತಾರೆ, ಶಾಸ್ತ್ರ ಹೇಳೋದು ಸದ್ಗುರುಗಳು ಹೇಳ್ತಾರೆ. ಶಾಸ್ತ್ರದ ಮೇಲೂ ವಿಶ್ವಾಸ ಇರಬೇಕು, ಸದ್ಗುರುಗಳ ಮೇಲೂ ವಿಶ್ವಾಸ ಇರಬೇಕು. ಮಗುವಿಗೆ ನೋಡ್ರಿ, 1ನೇ ಕ್ಲಾಸ್ ಓದುವ ಮಗುವಿಗೆ ಅಮೇರಿಕದ ಜ್ಞಾನ ಆಗ್ತದೆ. ಅಮೇರಿಕ ಒಂದೈತಿ, ಎಷ್ಟು ಜನಸಂಖ್ಯೆ ಐತಿ, ಭೂ ವಿಸ್ತೀರ್ಣ ಎಷ್ಟು, ಎಲ್ಲವೂ ಪರ್ಫೆಕ್ಟ್ ಜ್ಞಾನ ಆಗಿಬಿಟ್ಟಿರ್ತದೆ. ಅದಕ್ಕೆ ಆ ಅಮೇರಿಕದ ಪರಿಚಯ ಕೇಳ್ರಿ. ಆ ಗೂಗಲ್ ಬಾಯ್ ಅಂತ ಐತಿ ಒಂದು ಹುಡುಗ, ಅವೇನೇನು ಅಮೇರಿಕ ಹೋಗಿಲ್ಲ ಬಿಟ್ಲಿ, ಈಗಾರ ಹೋಗ್ಯಾನ ಇಲ್ಲ ಗೊತ್ತಿಲ್ಲ. ಅವ 12 ವರ್ಷದ ಹಿಂದೆ ಹೇಳ್ತಿದ್ದ. ಎಲ್ಲ ದೇಶಗಳ ಬಗ್ಗೆನೂ ಹೇಳ್ತಿದ್ದವ. ಆ ದೇಶದ ಪಕ್ಕಕ್ಕೆ ಮತ್ತೆ ಯಾವ ದೇಶ ಐತಿ ಎಷ್ಟಂತ ಕೇಳಿದ್ರೆ ಹೋಗಿ ನೋಡಿದವ್ರಿಗೆ, ನೋಡಿ ಬಂದವ್ರಿಗೂ ಹೇಳೋಕ್ಕಾಗಂಗಿಲ್ಲ, ಅಷ್ಟು ಪರ್ಫೆಕ್ಟ್ ಹೇಳ್ತಿದ್ದವ. ಅಷ್ಟು ಪರ್ಫೆಕ್ಟ್ ಹೇಳ್ತಾರಂದ್ರು ಅವನಿಗೆ ಆ ದೇಶಗಳ ಜ್ಞಾನ ಆದದ್ದು ಅಪರೋಕ್ಷ ಜ್ಞಾನ ಅಲ್ಲ, ಪರೋಕ್ಷ ಜ್ಞಾನವೇ. ಅದು ಹೆಂಗಾಗಿದೆ, ಅವನು ಹೇಳಿಕೊಡುವಂಥ ಗುರುಗಳ ಮ್ಯಾಗ, ಆ ಸಿಲೆಬಸ್ದ ಮೇಲೆ, ಶಾಸ್ತ್ರದ ಮ್ಯಾಗ ಆ ನಂಬಿಕೆ ಇಡೋಣದ್ರಿಂದ ಅದ್ರ ಜ್ಞಾನ ಆಗಿರ್ತದೆ, ಹೌದಿಲ್ಲ? ಹಾಗೆ ನಮಗೂ ದೇವರೊಬ್ಬ ದೇವರೊಬ್ಬ ಅದಾನ, ಸಚ್ಚಿದಾನಂದ ರೂಪಿ ಪರಮಾತ್ಮ ಅದಾನ ಅಂತ ಹೇಳುವಂಥ ಗುರುಗಳ ಮೇಲೆ, ಹಾಗೆ ಹೇಳುವಂಥ ಶಾಸ್ತ್ರದ ಮೇಲೆ ವಿಶ್ವಾಸ. ಇಲ್ಲಿ ನಮಗೆ ಯಾಕಾಗಲ್ಲ ಅಂದ್ರೆ, ಆ ಮಗು ನಂಬುದಷ್ಟು ನಾವು ನಂಬಂಗಿಲ್ಲ. ಆ ಮಕ್ಕಳು ಮುಗ್ದಿರ್ತಾವೆ, ಹೇಳಿದ ಕೂಡ ನಂಬಿಡ್ತಾವೆ, ಜ್ಞಾನ ಆಗ್ತದೆ. ಅದು ಹಂಗೈತಿ, ಅದು ಇರ್ತದೆ ಹೆಂಗೆ. ನೀರಿನ ಅಚ್ಚಿ ಕಡೆ ಹೊಳಿ, ಇದು ಸಮುದ್ರದ ಅಚ್ಚಿ ಕಡೆ ಇರ್ತದೆ ಅಂತೀರಿ, ಸಮುದ್ರಕ್ಕೆ ದಂಡಿನೇ ಇಲ್ಲ ಅಂತೀರಿ, ಅದು ಹೆಂಗಿರ್ತದೆ? ಆಯ್ತು ಹೇಳಕ್ಕೆ ಮುಂದೆ ನೀವು ಉದ್ಧಾರ ಆಗಂಗಿಲ್ಲ, ನೀವು ಉದ್ಧಾರ ಆಗಂಗಿಲ್ಲ. ಹೀಗೆ ನಂಬೇಕಾಗ್ತದೆ. ಮೊದಲು ಕಾಣದೇ ಇರುವ ವಸ್ತುವಿನ ಜ್ಞಾನ ಆಗಬೇಕಾಗಿತ್ತು ಅಂತಂದರೆ ಆಚಾರ್ಯ ಅದನ್ನೇ ಬರೀತಾರೆ. ಆತ್ಮವಸ್ತು ವಿಚಾರವನ್ನು ತಿಳಿಯುವಾಗ ಎಂದೇ ದೈವಿ ಜ್ಞಾನ ಆಗಬೇಕಾಗಿತ್ತು. ಪರಬ್ರಹ್ಮ ವಸ್ತುವಿನ ಆತ್ಮನ ಇವೆಲ್ಲ ಸೂಕ್ಷ್ಮ ವಸ್ತು ಏನದಾವಲ್ಲಪ್ಪ, ಸೂಕ್ಷ್ಮ ವಸ್ತು, ಅತೀಂದ್ರಿಯ, ಇಂದ್ರಿಯಾತೀತ ಇವು ವಸ್ತುಗಳು, ಇವುಗಳ ಜ್ಞಾನ ಮಾಡಿಕೊಳ್ಳುವಲ್ಲಿ ಸುತರಾಂ ವಿಶ್ವಾಸ ಬೇಕು. ಜಡ ವಸ್ತುವಿನ ಜ್ಞಾನ ಮಾಡಿಕೊಳ್ಳುವಲ್ಲೇ, ಪ್ರಪಂಚ ವಸ್ತುವಿನ ಜ್ಞಾನ ಮಾಡಿಕೊಳ್ಳುವಲ್ಲೇ ವಿಶ್ವಾಸ ಬೇಕು. ಇನ್ನು ಪರಾತ್ಪರ ಪರ ವಸ್ತುವಿನ ಜ್ಞಾನ ಆಗುವಲ್ಲಿ ವಿಶ್ವಾಸ ಮಾಡಲಿಕ್ಕೆ ಅಂದ್ರೆ ಹೆಂಗೆ? ಮೇಸ್ಟ್ ಹೇಳಿದ ಕೂಡ ಮಗು ಹೆಂಗೆ ನಂಬ್ತದೆ ನೋಡ್ರಿ, ಎಷ್ಟು ಮುಗ್ಧವಾಗಿ, ಯಾವ ಸಂಶಯ ಮಾಡ್ಕೊಳ್ಳೋದೇ. ಎಷ್ಟು ವಿಶ್ವಾಸ ಅಂದ್ರೆ ಗುರುಗಳ ಮೇಲೆ. ಗುರುಗಳು ಹೇಳಿದ್ದು ಕರೆ. ನಾನು ಈ 1-2 ತಿಂಗಳಿಂದ ಒಬ್ಬ ನಮ್ಮ ಭಾಳ ದೊಡ್ಡ ಶ್ರೀಮಂತ ಭಕ್ತರ ಮನೆಗೆ ಹೋಗಿದ್ದೆ. ಆ ಮಗು ತಪ್ಪು ಹೇಳಕತ್ತಿತ್ತು. ಆ ಮಗು ತಪ್ಪು ಹೇಳ್ತಿತ್ತು. ಅದು ಹಂಗಲ್ಲಮ್ಮ, ಇದು ಹಿಂಗಂತ ನಾ ಹೇಳಿದ್ರೆ, ನಮ್ಮ ಮಿಸ್ ಹೇಳಿದ್ದೆ ಸರಿ ಅಪ್ಪಾಜಿ ಅಂತಿತ್ತದು. ಅಲ್ಲಮ್ಮ, ನಿಮ್ಮ ಮಿಸ್ಗಿಂತಲೂ ನಾ ಶಾಣೆ ಅದೀನಿ, ಹಂಗಾಗಲ್ಲ ರೀ ಅಂತದು. ಏನು ಮಾಡ್ತೀರಿ, ನಾವು ಕಂಡಾಪಟ್ಟು ಭಾಳಷ್ಟು ಮಠಗಳದಾವ, ನಾವು ದೊಡ್ಡ ಮಠಗಳು ಸ್ವಾಮಿಗಳು, ನೀವು ಇರ್ಬೇಕ್ರಿ ಅಂತಳಕಿ. ಅವ್ರ ಮೇಲೆ ವಿಶ್ವಾಸ, ಅವ್ರು ಏನು ಹೇಳ್ತಾರ ಅದಕ್ಕೆ ಕರೆ ನೋಡ್ರಿ. ಎಷ್ಟು ಮಗು ಮುಗ್ಧವಾಗಿ ನಂಬ್ತದಲ್ಲ, ಹಂಗೆ ದೇವ್ರ ವಿಷಯಕವಾಗಿ ನಂಬಬೇಕಾಗ್ತದೆ. ನಂಬಿದ್ರೇ ಜ್ಞಾನ ಆಗ್ತದೆ. ಅದಕ್ಕೆ ಇಲ್ಲೇನಂದ್ರೆ, ಈ ಸದ್ಗುರು ಅವ್ರ ಶಾಸ್ತ್ರ ವಚನಕ್ಕೆ ವಿಶ್ವಾಸಕ್ಕೆ ರಖನೆಸೆ ಪರೋಕ್ಷ ಬ್ರಹ್ಮಜ್ಞಾನ ಹೋವೆ ಹೇ. ಸದ್ಗುರುಗಳ ಶಾಸ್ತ್ರದ ಮೇಲೆ ವಿಶ್ವಾಸ ಇಡೋದ್ರಿಂದ ಪರೋಕ್ಷ ಬ್ರಹ್ಮಜ್ಞಾನ ಆಗುತ್ತದೆ ಅಂದರು. ಇಲ್ಲದೆ ಹೋದ್ರೆ ಆಗಂಗಿಲ್ಲ ಅದು. ಪರೋಕ್ಷ ಬ್ರಹ್ಮಜ್ಞಾನ
ಪರೋಕ್ಷ ಬ್ರಹ್ಮ ಜ್ಞಾನ ಸೆ ಕ್ಯಾ ಹೋವೆ ಹೇ. ಅದು ಸರಿಯಾಗಿ ಮೂಡಿಲ್ಲದು, ನಿಮ್ಗೆ ಕಾಣ್ತಾ ಇದೆಯಾ ಸ್ಪಷ್ಟವಾಗಿ? ಪರೋಕ್ಷ ಬ್ರಹ್ಮ ಜ್ಞಾನ ಸೆ ಕ್ಯಾ ಹೋವೆ ಹೇ ಅಂದರೆ ಪರೋಕ್ಷ ಬ್ರಹ್ಮಜ್ಞಾನದಿಂದ ಏನಾಗ್ತದೆ ಅಂದರೆ ಅದರ ಫಲ ಏನು? ಪರೋಕ್ಷ ಬ್ರಹ್ಮಜ್ಞಾನಕ್ಕೆ ಫಲ. ಈಗ ಪರೋಕ್ಷ ಬ್ರಹ್ಮಜ್ಞಾನದ ಫಲವನ್ನು ಹೇಳ್ತಾ ಇದ್ದಾರೆ. ಪರೋಕ್ಷ ಬ್ರಹ್ಮಜ್ಞಾನದ ಪ್ರಯೋಜನ ಏನು? ಪರೋಕ್ಷ ಬ್ರಹ್ಮಜ್ಞಾನ ಮಾಡ್ಕೊಂಡವಪ್ಪ, ಗುರುಗಳು ಹೇಳೋ ಮಾತಿನ ಮ್ಯಾಗ, ಶಾಸ್ತ್ರದ ಮ್ಯಾಗ ವಿಶ್ವಾಸ ಇಟ್ಟು ದೇವರೊಬ್ಬ ಅದಾನ, ಸಚ್ಚಿದಾನಂದ ರೂಪಿ ಪರಮಾತ್ಮ ಅದಾನ ಅಂತ ಅನ್ಕೊಂಡೆವು, ಜ್ಞಾನ ಮಾಡ್ಕೊಂಡೆವು. ಕರೆ ಆಯಿತು, ಪರೋಕ್ಷ ಬ್ರಹ್ಮಜ್ಞಾನ ನಮಗಾಯಿತು. ಅದರಿಂದ ಪ್ರಯೋಜನ ಏನಾಗ್ತದೆ? ಅದರಿಂದ ಏನಾಗ್ತದೆ ಪ್ರಯೋಜನ ಅಂತ ಕೇಳಿದ್ರೆ ಅದರಿಂದ ಆಗುವ ಪ್ರಯೋಜನ ಹೇಳ್ತಾ ಇದ್ದಾರೆ ನೋಡ್ರಿ. ಅಸತ್ವಾಪಾದಕ ಆವರಣಕ್ಕೆ ನಿವೃತ್ತಿ ಹೋವೆ. ಅದ್ರ ಒಂದೇ ಪ್ರಯೋಜನ. ಏನು ಪ್ರಯೋಜನ? ಅಸತ್ವಾಪಾದಕ ಆವರಣದ ನಿವೃತ್ತಿ ಆಗ್ತದೆ. ಅಸತ್ವಾಪಾದಕ ಆವರಣ ಅಂದರೆ ಏನು? ಅದ್ರ ಮೇಲೆ ಟಿಪ್ಪಣಿ ಬರೆದಿದ್ದಾರೆ ನೋಡ್ರಿ, 14ನೇ ಟಿಪ್ಪಣಿ. ब्रह्म नहीं है इस रीति से ब्रह्म के असत भाव का आपादक कहिए संपादक आवरण असत्वापादಕ ಆವರಣ. ನೋಡ್ರಿ, ಆವರಣದಲ್ಲಿ ಎರಡು ನಮೂನೆ ಅದಾವ. ಒಂದು ಅಸತ್ವಾಪಾದಕ ಆವರಣ, ಒಂದು ಅಭಾನಾಪಾದಕ ಆವರಣ. ಅಸತ್ವ ಆಪಾದಕ ಎರಡು ಶಬ್ದ ಅದಾವ ಅದರೊಳಗೆ ನೋಡ್ರಿ. ಅಸತ್ವಾಪಾದಕ ಆವರಣ 3 ಶಬ್ದ ಇಟ್ಕೊಟ್ಬೇಕಾರ. ಒಂದು ಅಸತ್ವ, ಒಂದು ಆಪಾದಕ, ಇನ್ನೊಂದು ಆವರಣ. ಆವರಣ ಅಂದ್ರೆ ಗೊತ್ತದ ನಿಮಗೆ? ಆವರಣ ಅಂದ್ರೆ ಮುಚ್ಚಾಕೋದು, ಕಾಣಲಾರ್ದಂಗೆ ಮುಚ್ಚಾಕೋದಕ್ಕೆ ಆವರಣ ಅಂತೀವಿ, ಹೌದಿಲ್ಲ? ಆವರಣ ಮಾಡ್ಯದ ಅಂತೀವಲ್ಲ. ಈಗ ನೋಡ್ರಿ, ಈ ಅರ್ಬಿಯನ್ನು ಈ ಮೊಬೈಲ್ ಮುಚ್ಚದೆ ಅಂತ ಇದು ಮೊಬೈಲ್ ಮೇಲೆ ಹಾಕದೆ ಅಂತಂದ್ರೆ ಈ ಅರ್ಬಿ ಏನು ಮಾಡ್ಯದ? ಇದನ್ನ ಆವರಣ ಮಾಡ್ಯದ ಅಂದ್ರೆ ಕಾಣ್ತಾವ. ಹಿಂಗೆ ಇದ್ದುದನ್ನು ತಿಳಿಲಾರ್ದಂಗೆ ಮಾಡುವಂಥವು ಏನದಾವ, ಇದು ಆವರಣ. ಇದು ಎರಡು ನಮೂನೆ ಐತಿ ಅಂತಾರೆ. ಒಂದು ಅಸತ್ವಾಪಾದಕ, ಇನ್ನೊಂದು ಅಭಾನಾಪಾದಕ. ಆ ಆಭಾನಾಪಾದಕ ಮುಂದೆ ಬರ್ತದೆ, ಅಲ್ಲಿ ನೋಡೋಣ ಅಂತದನ್ನು. ಈಗ ಇಲ್ಲಿ ಅಸತ್ವಾಪಾದಕ. ಅಸತ್ವ ಅಂದರೆ ಇಲ್ಲ ಅನ್ನೋದಕ್ಕೆ ಅಸತ್ವ ಅಂತಾರೆ. ಅಸತ್ವ ಅಂತಂದ್ರೆ ಏನ್ರಿ? ಸತ್ವ ಅಂದರೆ ಇರೋದು, ಅಸತ್ವ ಅಂತಂತಂದ್ರೆ ಅಂದರೆ ಇಲ್ಲದೇ ಇರೋದು. ಅಲ್ಲಿ ಅಸತ್ವ ಆಪಾದಕ ಅಂದ್ರೆ ಅದಕ್ಕೆ ಆಪಾದಕ ಅನ್ನೋ ಶಬ್ದಕ್ಕೆ ಅರ್ಥ ಏನು ಬರೆದ್ರು? ಸಂಪಾದಕ ಅಂದ್ರೆ ಇಲ್ಲ ಅಂಬುವಂಥದ್ದು, ಇಲ್ಲ ಅನ್ನುವಂಗೆ ಮಾಡೋದು. ಅದಕ್ಕೆ ನೋಡ್ರಿ, ಶಬ್ದಗಳ ಅರ್ಥ ಲಕ್ಷ್ಯ ಕೊಡ್ರಿ. ಈಗ ಬ್ರಹ್ಮ ನೈಹೈ, ಅಸತ್ವ ಅಂದ್ರೆ ಇದೆ. ಬ್ರಹ್ಮ ನೈಹೈ ಈಸ್ ಅಂದ್ರೆ ಬ್ರಹ್ಮ ಇಲ್ಲ. ಈಸ್ ರೀತಿ ಸೇ, ಈ ರೀತಿಯಾಗಿ ಬ್ರಹ್ಮಕ್ಕೆ ಅಸದ್ಭಾವಕ ಅಂತಂದ್ರೇನ್ರಿ? ಅಸತ್ ಭಾವ, ಇಲ್ಲ ಅಂಬುವಂಥ ಭಾವನೆಯನ್ನು. ಆಪಾದಕ ಕೈಯೇ. ಆಪಾದಕ ಅಂದರೆ ಸಂಪಾದಕ ಆವರಣ. ಸಂಪಾದಕ ಅಂದ್ರೆ ಅದನ್ನು ಉಂಟು ಮಾಡುವಂಥದ್ದು, ಅದನ್ನು ತಂದೊಡ್ಡುವಂಥದ್ದು. ಅಂಥ ಆವರಣವು ಅಸತ್ವಾಪಾದಕ ಆವರಣ ಎನಿಸುತ್ತದೆ. ಅಂದರೆ ಬ್ರಹ್ಮ ಇಲ್ಲ ಅಂತ ಅನಿಸಿದ್ದು ಇದು ಅಸತ್ವಾಪಾದಕ ಆವರಣ. ಅಂದರೆ ದೇವರು ಇಲ್ಲ ಅಂದುದ್ದೇ ಇದು ಏನಾಗಿದೆ? ಅಸತ್ವಾಪಾದಕ ಆವರಣ. ಈ ಅಸತ್ವಾಪಾದಕ ಆವರಣವು ಮೊದಲು ಇಲ್ಲ ಅಂತಿದ್ನ, ಈಗ ಪರೋಕ್ಷ ಬ್ರಹ್ಮಜ್ಞಾನ ಆದಮೇಲೆ ಅದು ಹೊರಟು ಹೋಗ್ತದೆ. ಅದಕ್ಕೆ ಅಸತ್ವಾಪಾದಕ ಆವರಣಕ್ಕೆ ನಿವೃತ್ತಿ ಹೋವೆ. ಅಸತ್ವಾಪಾದಕ ಆವರಣದ್ದು ನಿವೃತ್ತಿ ಆಗ್ತದೆ. ಇದರಿಂದ ಪರೋಕ್ಷ ಬ್ರಹ್ಮಜ್ಞಾನದಿಂದ. ಈ ನೋಡಿ 10ನೇ ಪ್ರಶ್ನೆ. ಪರೋಕ್ಷ ಬ್ರಹ್ಮಜ್ಞಾನ ಕಬ್ ಪೂರ್ಣ ಹೋವೆ ಹೇ. ಪರೋಕ್ಷ ಬ್ರಹ್ಮಜ್ಞಾನವು ಯಾವಾಗ ಪೂರ್ಣವಾಗುತ್ತದೆ ಅಂದ್ರೆ ಅದರ ಅವಧಿ ಹೇಳ್ತಾ ಇದ್ದಾರೆ. ಇವಾಗ ಯಾವಾಗಾದರೂ ಅದನ್ನು ಪರೋಕ್ಷ ಬ್ರಹ್ಮಜ್ಞಾನಕ್ಕೆ ಅವಧಿ ಅಂತ ಬರೆದ್ರು ಅಲ್ಲೇನ ಬ್ರಾಕೆಟ್ನಲ್ಲಿ. ಪರೋಕ್ಷ ಬ್ರಹ್ಮಜ್ಞಾನದ ಸೀಮಾ ಅಂದರೆ ಯಾವಾಗ ಪರಿಪೂರ್ಣ ಆಯ್ತದು? ಅವಧಿ ಅಂತಂದ್ರೆ ಏನ್ರಿ? ಸೀಮಾ. ಅದು ಕೊನೆ ಆಗುವುದು, ಅದು ಪರಿಪೂರ್ಣವಾಗುವುದು. ಆ ಪರೋಕ್ಷ ಬ್ರಹ್ಮಜ್ಞಾನದ ಅವಧಿಯನ್ನು, ಅದರ ಪರಿಪೂರ್ಣತೆಯನ್ನು ಹೇಳ್ತಾ ಇದ್ದಾರೆ. ಇವಾಗ ಪರೋಕ್ಷ ಬ್ರಹ್ಮಜ್ಞಾನ ब्रह्मनिष्ठ गुरु और वेदांत शास्त्र के अनुसार ब्रह्म रूप के निर्धार किए पूर्ण हुए हैं. ಪರೋಕ್ಷ ಬ್ರಹ್ಮಜ್ಞಾನ ಯಾವಾಗ ಪೂರ್ಣ ಆಗ್ತದೆ ನೋಡಪ್ಪ? ಪರೋಕ್ಷ ಬ್ರಹ್ಮಜ್ಞಾನವು ಬ್ರಹ್ಮನಿಷ್ಠ ಗುರು ಮತ್ತು ವೇದಾಂತ ಶಾಸ್ತ್ರಕ್ಕೆ ಅನುಸಾರ, ವೇದಾಂತ ಶಾಸ್ತ್ರಕ್ಕೆ ಅನುಗುಣವಾಗಿ ಬ್ರಹ್ಮ ಸ್ವರೂಪಕ್ಕೂ ನಿರ್ಧಾರ. ಬ್ರಹ್ಮದ ಸ್ವರೂಪ ಸಚ್ಚಿದಾನಂದ ರೂಪ ಬ್ರಹ್ಮ, ಅದರ ಸ್ವರೂಪ ಏನು? ಸಚ್ಚಿದಾನಂದತ್ವಗಳೇ ಅದರ ಸ್ವರೂಪ ಅದಾವ. ಅದು ನಿರ್ಧಾರಕ್ಕೆ ಅದು ಹಿಂಗೆ ಐತಿ, ಸಚ್ಚಿದಾನಂದ ರೂಪವಾಗಿದೆ ಅಂತ ತಿಳ್ಕೊಂಡು ನಿಶ್ಚಯ ಮಾಡ್ದ ಅಂತಂದರೆ ಅವಾಗ ಅದೇನಾಯಿತು? ಪರೋಕ್ಷ ಬ್ರಹ್ಮಜ್ಞಾನವು ಪೂರ್ಣವಾಯಿತು. 11ನೇ ಪ್ರಶ್ನೆ.
ಅಪರೋಕ್ಷ ಬ್ರಹ್ಮಜ್ಞಾನ ಸೋಕ್ಯ ಎಷ್ಟು ಪ್ರಕ್ರಿಯೆಬದ್ಧವಾಗಿ ನಡೆದಿರುತ್ತೆ ನೋಡ್ರಿ. ಮೋಕ್ಷ ಎದರಿಂದ ಆಗುತ್ತೆ ಅಂತ ಕೇಳಿದ್ರೆ ಬ್ರಹ್ಮಜ್ಞಾನದಿಂದ ಅಂತ ಹೇಳಿದರು. ಬ್ರಹ್ಮಜ್ಞಾನ ಎಷ್ಟು ಪ್ರಕಾರ ಅಂತಂದರು, ಅದು ಬ್ರಹ್ಮಜ್ಞಾನ ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಅಂತ ಹೇಳಿದರು. ಆ ಪರೋಕ್ಷ ಬ್ರಹ್ಮಜ್ಞಾನದ ಸ್ವರೂಪ ಎಲ್ಲವನ್ನು ಹೇಳ್ಕೊತ ಬಂದರು. ಈಗ ಅದ್ರ ಪರಿಪೂರ್ಣತೆ ಆದ ಕೂಡ ಅದರದ್ದೆಲ್ಲ ಅದ್ರ ಇಲಿ ಮೂಲಿ ಐದೇಶ ಎಲ್ಲ ಮುಗಿದ ಕೂಡ ಈಗ ಅಪರೋಕ್ಷ ಬ್ರಹ್ಮಜ್ಞಾನದ ಬಗ್ಗೆ ವಿವರಣೆ ಕೊಡ್ಲಿಕ್ಕೆ ಹೊಂಟಿದ್ದಾರೆ ನೋಡ್ರಿ. ಅಪರೋಕ್ಷ ಬ್ರಹ್ಮಜ್ಞಾನ ಶೋ ಕ್ಯಾ ಹೈ? ಅಪರೋಕ್ಷ ಬ್ರಹ್ಮಜ್ಞಾನ ಅಂದರೆ ಏನು, ಅದು ಹೇಗಿದೆ? ಉತ್ತರ, ಸಚ್ಚಿದಾನಂದ ರೂಪ ಬ್ರಹ್ಮ ಮೈ ಹೂಂ. ನೋಡ್ರಿ, ಬ್ರಹ್ಮ ಹೈ ಅಂತಿದ್ದ, ಈಗಿಲ್ಲಿ ಮೈ ಹೂಂ. ವ್ಯತ್ಯಾಸ ಏನದಕ್ಕೆ ಇದಕ್ಕೆ? ಅಲ್ಲಿ ಅದ ಅಂತಾನ, ಇದ್ದದ್ದು ನಾನೇ ಆಗೀನಿ ಅಂತಾನೆ ಈಗ. ಅದಕ್ಕೆ ನೋಡ್ರಲ್ಲಿ ಸಚ್ಚಿದಾನಂದ ರೂಪ ಬ್ರಹ್ಮ ಇದೆ ಅಂದಿರ್ತಾನಲ್ಲಿ. ಇದೆ ಅಂದರೆ ಎಲ್ಲೋ ಇದೆ ಅಂತ ಅದಕ್ಕೆ ಅರ್ಥ. ಈಗ ಎಲ್ಲೋ ಇದೆಯಲ್ಲ, ನಾನೇ ಆಗಿದ್ದೀನಿ. ಅದಕ್ಕೆ ನೋಡ್ರಿ, ಸಚ್ಚಿದಾನಂದ ರೂಪ ಬ್ರಹ್ಮ ಮೈ ಹೂಂ. ಸಚ್ಚಿದಾನಂದ ರೂಪ ಬ್ರಹ್ಮವು ನಾನಾಗಿದ್ದೇನೆ. ಐಸಾ ಜೋ ಜಾನನ, ಹಿಂಗೆ ಯಾವ ತಿಳಿಯೋದಿದೆಯಲ್ಲ, ಸೊ ಅಪರೋಕ್ಷ ಬ್ರಹ್ಮಜ್ಞಾನ ಹೇ, ಅದು ಅಪರೋಕ್ಷ ಬ್ರಹ್ಮಜ್ಞಾನವೆನಿಸುತ್ತದೆ. ಎಲ್ಲೋ ಅದ ಅಂದ್ರೆ ಪರೋಕ್ಷ ಬ್ರಹ್ಮಜ್ಞಾನ, ಎಲ್ಲೋ ಇದ್ದ ಆ ಬ್ರಹ್ಮವು ನಾನೇ ಆಗಿದ್ದೇನೆ ಅಂದಾಗ ಅದು ಅಪರೋಕ್ಷ ಜ್ಞಾನ. ಅಪರೋಕ್ಷ ಬ್ರಹ್ಮಜ್ಞಾನ ಆಯಿತು. ಅಪರೋಕ್ಷ ಬ್ರಹ್ಮಜ್ಞಾನ ಕಿಸಸೆ ಹೋವೆ ಹೇ. ಇಂಥ ಅಪರೋಕ್ಷ ಬ್ರಹ್ಮಜ್ಞಾನವು ಎದರಿಂದ ಆಗ್ತದೆ? ಏನು ಗತ್ರಿಗೆ ಹೋಗೋಣದ್ರಿಂದ, ಗಣಗಾಪುರಕ್ಕೆ ಹೋಗೋಣದ್ರಿಂದ ಆಗ್ತದನ? ಎದರಿಂದ ಆಗ್ತದೆ ಅಂದರು. ಅಪರೋಕ್ಷ ಬ್ರಹ್ಮಜ್ಞಾನ ಎದರಿಂದ ಆಗ್ತದೆ ಅಂದ್ರೆ ನೋಡಪ್ಪ, ಉತ್ತರ, ಗುರು ಕೆ ಮುಖ ಸೆ ತತ್ವಮಸಿ ಆದಿಕ್ ಮಹಾವಾಕ್ಯ ಕೆ ಶ್ರವಣ ಸೆ ಅಪರೋಕ್ಷ ಬ್ರಹ್ಮಜ್ಞಾನ ಹೋವೆ ಹೇ. ಶ್ರವಣ ಸೆ ನೆನ್ಪಿಟ್ಕೊಂಡ್ಬಿಡ್ರಿ. ಎದರಿಂದ ಆಗ್ತದ? ಶ್ರವಣ ಸೆ ಅಪರೋಕ್ಷ ಬ್ರಹ್ಮಜ್ಞಾನ ಹೋವೆ. ಕೇಳಿದ್ರೆ ನಿಮಗೆ ಬ್ರಹ್ಮಜ್ಞಾನ ಆಗ್ತಂದ್ರು. ಏನು ಕೇಳಿದ್ರ? ಯಾರಿಂದ ಕೇಳಿದ್ರ? ಗುರುಮುಖಸೆ. ಅದ್ರ ಬರೋದು ಗುರುಮುಖಸೆ, ಗುರುವಿನ ಮುಖಾಂತರನೇ ಕೇಳಬೇಕು. ಶಾಸ್ತ್ರ ಗುರುವಿನ ಮುಖಾಂತರನೇ ಕೇಳಬೇಕು. ಅದಕ್ಕೆ ಭಾಳ ಚಂದ ನಿಷೇಧ ಜಾಸ್ತಿ ಬರ್ತಾರೆ. ಯಾಕ್ರಿ? ಸ್ವಂತ ಓದ್ಕೊಂಡ್ರೆ ಆಗೋದಿಲ್ಲೇನು? ಸ್ವಂತ ಓದ್ಕೊಂಡ್ರೆ ಆಗೋದಿಲ್ಲಪ್ಪ. ಗುರುವಿನ ಮುಖದಿಂದ ಬಂದ್ರೆ, ಶಂಖದಿಂದ ಬಂದ್ರೆ ತೀರ್ಥದು. ಎಷ್ಟು ಚಂದ ಉದಾಹರಣೆ ಕೊಟ್ಟಿದ್ದಾರೆ ಅವರು. ನೀರು ಕುಡಿತೀರಲ್ಲ, ಬಾವ್ಯಾನ ನೀರ, ಹಳದ ನೀರ, ಎಲ್ಲಿ ನೀರ ಕುಡ್ರಿ, ಮೂಲತಃ ನೀರು ಎಲ್ಲಿಂದದು? ಅಲ್ಲಿ ಗುರುಗಳು ಶಾಸ್ತ್ರ ಹೇಳ್ತಾರಂದ್ರಲ್ಲ, ಶಾಸ್ತ್ರ ಅಂದ್ರೇನು? ವೇದೋಪನಿಷತ್ತು ಹೇಳೋದಲ್ಲ ಅವರು. ಆ ಉಪನಿಷತ್ತು ಹೇಳ್ತಾರಲ್ಲ, ಅವ್ರ ಕಡೆಯಿಂದ ಹೋಗಿ ಕೇಳಿದೆ. ನಾವೇ ಓದಿದ್ರೆ ಬರೋಂಗಿಲ್ಲೇನು? ನಾವು ಸಂಸ್ಕೃತ ಕಲ್ತೀವಿ, ಸ್ವಂತ ಓದ್ಕೊತೀವಿ ಅಂದರೆ ಆಗೋದ್ರೆ ಹಂಗಾಗೋದಿಲ್ಲ. ಹೆಂಗೆ ಉದಾಹರಣೆ ಎಷ್ಟು ಮಜಾ ಕೊಟ್ಟೋಡವರು. ನೀವು ಹಳದ ನೀರು ಕುಡಿತೀರಿ, ಬಾವ್ಯ ನೀರು ಕುಡಿತೀರಿ, ಎಲ್ಲೇ ಎದಕ್ಕೆ ನೀರು ಬಂದದಂತಂದ್ರೂ, ಕಾವೇರಿ ನೀರು ಕುಡಿತೀರಿ ಅಂತಂದ್ರೂ, ಆ ನೀರು ಎಲ್ಲಿಂದ ಬಂದದ? ಮೂಲತಃ ಸಮುದ್ರದಿಂದ ಬಂದದ. ಸಮುದ್ರದ ನೀರನ್ನೇ ಕುಡಿಯೋದಂತ ತಿಳ್ಕೊಂಡು ನೇರ ಹೋಗಿ ಸಮುದ್ರದ ನೀರನ್ನೇ ಕುಡಿದ್ರೆ ಒಟ್ಟು ಜಾಡಿಸ್ತದ ಒತ್ತಟ್ಟಿನಿಂದ ಬರೇ. ಅಲ್ಲಿ ರಾಮೇಶ್ವರದಾಗ ಸ್ನಾನ ಮಾಡಿದ್ದೇವೆ, ನೆನಪೈತಿ? 3 ದಿನ ತುರ್ಸುದ ಸಮುದ್ರ ಸ್ನಾನ ಮಾಡ್ಬೇಕಂತ ಹೇಳಿ ಮುಳುಗಿ ಎದ್ದೇವೆ ನೀರಾಗ. ಹೊಸ ಮಂದಿ ಎಲ್ಲ ನೀವು ಇದ್ದವ್ರೆ ಇದಿರಲ್ಲ, ಮುಂದೆ 3 ದಿನ ತುರ್ಸಿಲ್ಲ. ಅದಕ್ಕೂ ಉಪಯೋಗ ಒಂದು ತಾಡು ಸಹಿತ ತುಳಿಲ್ಲ ಬರಂಗೆ ನೋಡೋದ ಆ ನೀರಿನಿಂದ. ಕುಲಿಗೇಡಿ ಆಟ ನೀರು ಐತಿ ಕರೆ, ಆದ್ರೆ ಅದು ಎದಕ್ಕಾರ ಉಪಯೋಗಿ. ಅದಕ್ಕೆ ಶ್ರೀಮಂತರು, ದೊಡ್ಡ ದೊಡ್ಡ ಶ್ರೀಮಂತರು ಮನೆಯಾಗಿನ ಹಣ ಅಂದ್ರೆ ಸಮುದ್ರದ ನೀರು ಇದ್ದಂಗಂತ. ದಾನ ಕೊಡು ಬಡವನ ಮನೆಯಾಗಿನ ಸಂಪತ್ತು ಅಂದ್ರೆ ಅದು ಬಾವ್ಯಾಗಿನ ಗುಡ್ದಾಗಿನ ನೀರು ಇದ್ದಂಗಂತ. ಅಂದ್ರೆ ಇದು ತೃಪ್ತಿ ಮಾಡ್ತದ, ತೃಷೇನು ತೃಪ್ತಿ ಮಾಡ್ತದ. ಅವು ಇಲ್ಲಿ ನೋಡ್ರಿ, ಅದು ಉಪಯೋಗ ಇಲ್ಲದು. ಹಿಂಗೆ ಸುಭಾಷಿತಕಾರ ಈ ಉದಾಹರಣೆ ಕೊಟ್ಟು ಹೇಳ್ತಾನೆ ಅವನು. ಬಾದಲ ಗುರುಮುಖ ದ್ವಾರ ಹೈ ಅಂತ ಬರೆದ್ರು ಯಾರು? ನಿಶ್ಚಲದಾಸಜಿ. ಅದೇ ನೀರು ನೋಡ್ರಿ, ಅದೇ ನೀರನ್ನೇ ಕರೆ, ಆದ್ರೆ ಅದು ಕುಡಿಲಾಕ ಉಪಯೋಗ ಯಾವಾಗ ಆಗ್ತದ? ಬಾದಲ್ ಮೋಡದ್ವಾರ ಬಂದಾಗಲೇ ಅದು ಕುಡಿಲಾಕ ಉಪಯೋಗಿ. ಹಂಗೆ ಅದಕ್ಕೆ ಇಲ್ಲಿ ಏನಂದ್ರೆ ಅವರು ಗುರುಮುಖಸೆ ಅಂದ್ರೆ ಅವರು ಗುರುವಿನ ಮುಖದಿಂದಲೇ ತತ್ವಮಸಿ ಆದಿಕ್ ಮಹಾವಾಕ್ಯಕ್ಕೆ ಶ್ರವಣಸೆ. ತತ್ವಮಸಿ ಆದಿಕ್ ಅನ್ನೋದ್ರಿಂದ
ಇನ್ನು 3 ಅದಾವಲ್ಲ ಓಸು. ಅವು ಅಷ್ಟೇ ಅಲ್ಲ, ಅವೇದ ಜ್ಞಾನ ಪ್ರತಿಪಾದನೆ ಮಾಡುವಂಥದ್ದು ಎಲ್ಲನೂ ಬಂತು ಅಂತ ಶಾಸ್ತ್ರ ಎಲ್ಲವೂ ಬಂತು. ಮಹಾವಾಕ್ಯದ ಶ್ರವಣದಿಂದ ಕೇಳೋಣದ್ರಿಂದ ಅಪರೋಕ್ಷ ಬ್ರಹ್ಮಜ್ಞಾನ ಹೋವೆ ಹೇ ಶ್ರುತ್ವಾ ವಿಜಾನಾತಿ ಅಂತಾನೆ ಹೇಳ್ಯಾರ. ಏನು ಶ್ರುತ್ವಾ ವಿಜಾನಾತಿ, ಕೇಳೇನೆ ಅವನು ತಿಳ್ಕೊಳ್ಳೋದು, ಜ್ಞಾನ ಮಾಡ್ಕೊಳ್ಳೋದು. ಪ್ರಶ್ನೆ ಏನಂದ್ರು? परोक्ष ब्रह्म ज्ञान कितने प्रकार है? ಅಪರೋಕ್ಷ ಬ್ರಹ್ಮಜ್ಞಾನ ಕಿತನೆ ಪ್ರಕಾರ ಕಾ ಹೈ? ಅಪರೋಕ್ಷ ಬ್ರಹ್ಮಜ್ಞಾನವು ಎಷ್ಟು ಪ್ರಕಾರವಾಗಿದೆ? ಅಪರೋಕ್ಷ ಬ್ರಹ್ಮಜ್ಞಾನ ಅದೃಢ और दृढ़ इस भेदते 2 प्रकार का है. ಅಪರೋಕ್ಷ ಬ್ರಹ್ಮಜ್ಞಾನವು ಅದೃಢವೆಂತಲೂ ದೃಢವೆಂತಲೂ 2 ಪ್ರಕಾರವಾಗಿದೆ. ದೃಢ ಆಗಬೇಕು, ಅದೃಢ ಆಗಿದೆ ನಮಗೆ. ಅದೃಢಂಚ ಹತಂ ಜ್ಞಾನಂ. ವ್ಯಗ್ರಚಿತ್ತೋ ಹತೋ ಜಪ. ಮನುಷ್ಯ ಕಡೆ ಹದಡ್ಕೊಂತ ಜಪ ಮಾಡದ ಅಂತಂದ ಪೂರ್ತಿ ಹೇಳ್ಬೇಕಾ? ವ್ಯಗ್ರಚಿತ್ತೋ ಹತೋ ಜಪ ಅದೃಢಂಚ ಹತಂ ಜ್ಞಾನಂ. ಮುಂದಿಂದು ಬರಂಗಿಲ್ಲಂ ನೋಡಿ ಹೇಳ್ತೀನಿ. ಎಷ್ಟು ಬೇಕು ಅಷ್ಟು ಬಂದದ, ಅಷ್ಟೇ ಸಾಕು ನಮ್ಗೆ ಇವಾಗ. ಏನಂದರೆ ಅದೃಢಂಚ ಹತಂ ಜ್ಞಾನಂ. ಅದೃಢ ಆಯಿತು ಅಂದ್ರೆ ಅದೇನು ಉಪಯೋಗ ಆಗಂಗಿಲ್ಲ, ನೋಡಿ ಕೆಲಸಕ್ಕೆ ಬರೋಂಗಿಲ್ಲ. ದೃಢ ಆಗಬೇಕು. ಅದಕ್ಕೆ ಈಗ ಅಪರೋಕ್ಷ ಬ್ರಹ್ಮಜ್ಞಾನವು ದೃಢ ಅದೃಢವೆಂತಲೂ 2 ರೀತಿಯಾಗಿದೆ ಅಂದರು. ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಸೋ ಕ್ಯಾ ಹೇ? ಆದರೆ ಇವಾಗ ಗುರುಗಳ ಹತ್ರ ಹೋಗಿ ಶಾಸ್ತ್ರ ಕೇಳೋದು ದೃಢ ಆಗಲಿ ಅಂತ ಹೇಳೇನೋ, ಅದೃಢ ಆಗಲಿ ಅಂತ ಹೇಳೇನೋ? ದೃಢ ಆಗಲಿ ಅಂತ ಕೇಳಿದಿರ್ತದೆ. ನಡ್ಬರ್ಕಿದ ಅದೃಢ ಯಾಕೈತ್ರಿ ಅಂತ ಕೇಳಿದರೆ, ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನಕ್ಕೆ ಸ್ವರೂಪ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಹೆಂಗಿರ್ತದೆ, ಅದು ಯಾಕಾಯ್ತು ಹಂಗೆ ಎಲ್ಲವನ್ನು ಹೇಳ್ತಾ ಇದ್ದಾರೆ ನೋಡಿ ಇವಾಗ. असंभावना और विपरीत भावना सहित जो ब्रह्मात्मा की एकता का निश्चय होवे सो अदृढ़ परोक्ष ब्रह्म ज्ञान है. ಇಲ್ಲಿ ಬ್ರಹ್ಮಾತ್ಮಕ್ಕೆ ಏಕತಾಕ ನಿಶ್ಚಯ ಆಗ್ಯದ. ಆತ್ಮವೇ ಪರಮಾತ್ಮ ಅಂತಾನ, ಪ್ರತ್ಯೇಗಾತ್ಮನೇ ಪರಬ್ರಹ್ಮ ಅಂತಾನ. ಆ ಗನುವಲ್ಲಿ ಏನಿರ್ತದೆ ಒಳಗೆ ಕಸರು ಇರ್ತದೆ. ಇವೆರಡು ಯಾವ್ಯಾವ್ರಿ 2 ಕಸರ ಅಂತಂದರೆ ಅಸಂಭಾವನಾ ಅದು ವಿಪರೀತ ಭಾವನಾ, ಅಸಂಭಾವನಾ ಮತ್ತು ವಿಪರೀತ ಭಾವನಾ ಸಹಿತವಾಗಿ ಇವು ಇಟ್ಟುಕೊಂಡು ಏನಾಗ್ಯದಪ್ಪ ಅಂತ ಕೇಳಿದ್ರೆ ಬ್ರಹ್ಮಾತ್ಮದ ಏಕತಾ ಜ್ಞಾನ ಆಗ್ಯದ. ಅಂದರೆ ಪ್ರತ್ಯೇಗಾತ್ಮನೇ ಪರಬ್ರಹ್ಮ ಅಂಬತಕ್ಕಂಥ ಜ್ಞಾನ ಆಗ್ಯದ. ಆದರೆ ಇವುಗಳ ಸಹಿತವಾಗಿ ಆಗ್ಯದ. ಇವು ಅದಾವು ಇನ್ನು ಒಳಗೆ, ಇವು ನಿಶ್ಚಯ ಆದ್ರೂ ಇವು ಒಳಗೆ ಅದಾವ. ಯಾವ್ಯಾವ ಅದಾವ್ರಿ? ಅಸಂಭಾವನಾ ಐತಿ, ವಿಪರೀತ ಭಾವನೆ. ಅಸಂಭಾವನಾ ಅಂದರೆ ಏನು, ವಿಪರೀತ ಭಾವನಾ ಅಂದರೆ ಏನು? ಅವುಗಳಿಗೆ ಲಕ್ಷಣ ಬರೀತಾರೆ ನೋಡ್ರಿ ಇವಾಗ. ಮೊದಲನೇದ್ದು ಯಾವುದ್ರಿ? 15ನೇ ಟಿಪ್ಪಣಿ ಅಸಂಭಾವನಾ. ಅಸಂಭಾವನಾ ಅಂತಂತಂದರೆ 2 ರೀತಿಯಾದಂಥ ಸಂಶಯದಿಂದ ಕೂಡಿದ್ದು ಅಸಂಭಾವನವಾಗಿರ್ತದೆ. ನೆನ್ಪಿಟ್ಕೋಬೇಕು ನೀವು. ಅದು ಹಿಂದ್ಯಾಗಾರ ನೆನ್ಪಿಟ್ಕೊಳ್ರಿ. ಯಾಕಂದ್ರೆ ಹಿಂದ್ರೊಳಗೆ ನಂತರ ಈ ಕೇಳೋದಿನ ಮುಗಿದ ಕೂಡಲೇ ಪಕ್ಕ ಕೇಳಬೇಕು. ನಿದ್ದೆ ಮಾಡ್ಕೊಂಡು ಕೇಳಬೇಡ್ರಿ ಅಂದಿಟ್ಟು. ಏನ್ರಿ ನಾನು ಹೇಳುವತ್ತನೆ ನಿಮ್ಮ ಪಕ್ಕ ತಿಳಿಯುವಂಗೆ ಹೇಳಿರ್ತೀನ, ತಲೆ ಉಳಿಯುವಂಗೆ ಹೇಳಿರ್ತೀನಿ. ನೋಡಿರಿ, ಈಗ ಅಸಂಭಾವನಾ ಅಂತಂದರೆ 2 ಸಂಶಯದಿಂದ ಕೂಡಿದ್ದು ಅಸಂಭಾವನಾ ಅಂತ ಅನ್ನಿಸ್ತದೆ. 2 ಸಂಶಯಗಳು ಯಾವ್ಯಾವ್ರಿ ಅಂತ ಕೇಳಿದರೆ, ಒಂದು ಪ್ರಮಾಣಗತ ಸಂಶಯ, ಒಂದು ಪ್ರಮೇಯಗತ ಸಂಶಯ. ಪ್ರಮಾಣಗತ ಪ್ರಮೇಯಗತ ಸಂಶಯ ಇವೆರಡಕ್ಕೂ ಸೇರಿಸಿ ಏನಂದಾರ? ಅಸಂಭಾವನಾ ಅಂದಾರ. ಅವೇನು ರೀ ಪ್ರಮಾಣಗತ ಸಂಶಯ ಪ್ರಮೇಯಗತ ಸಂಶಯ ಅಂದರೆ? ಪ್ರಮಾಣಗತ ಸಂಶಯ ಈ ಬ್ರಹ್ಮಾತ್ಮಕ್ಕೆ ಜ್ಞಾನ ಮಾಡಿಕೊಡುವಲ್ಲಿ ಪ್ರಮಾಣವಾದದ್ದು ಯಾವುದು? ಶ್ರುತಿ ಹೌದಿಲ್ಲ? ಶ್ರುತಿಯೇ ಪ್ರಮಾಣ ಕೇಳರಿಗೆ. ಅಲ್ಲಿ ವೇದಾರ ಅನ್ರಿ, ವೇದಾಂತರ ಅನ್ರಿ. ವೇದಾಂತ ಅಂದ್ರು ಅದೇ, ಶ್ರುತಿ ಅಂದರು ಅದೇ. ಶ್ರುತಿಗೂ ಅನ್ನೋದನ್ನು ಅದಕ್ಕೇನೆ, ವೇದಾಂತ ಅನ್ನೋದನ್ನು ಅದಕ್ಕೇನೆ. ನೆನಪಿಟ್ಕೊಳ್ರಿ. ವಿದ್ಯೆಗನ್ಯವೇಶೋಪನಿಷದರ್ಥ ನಿಜಗೊಂಡು ಬರೀತಾರೆ. ಶ್ರುತಿಯ ಪ್ರಮಾಣ ಕೇಳರ್ಗೆ ಅಂತ ಹೇಳಿದರು. ಎಲ್ರಿ ಅನುಭವ ಸಾರದಲ್ಲಿ. ವೇದಾಂತ ವಿಷಯ ಅಂದರೆ ಶ್ರುತಿ ವಿಷಯಕವಾಗಿ ಇವು ಶ್ರುತಿನೇ ಪ್ರಮಾಣ. ಇಲ್ಲಿ ಏನ್ರಿ? ನೀನೇ ಬ್ರಹ್ಮ, ತ್ವಂ ಬ್ರಹ್ಮಾಸಿ, ತತ್ವಮಸಿ, ಇವೆಲ್ಲ ಏನು ಶ್ರುತಿನೇ ತಾನೇ. ಇವು ಶ್ರುತಿ ವಾಕ್ಯಗಳೆಲ್ಲ ಇವು. ವೇದಾಂತದ ವಾಕ್ಯಗಳೆಲ್ಲ ಇವೇ ಪ್ರಮಾಣ ತಾನೇ. ನೀನೇ ಬ್ರಹ್ಮ ಅಂತ ಹೇಳುವಲ್ಲಿ ಇವೇ ಪ್ರಮಾಣಗಳಾಗಿವೆ ತಾನೆ. ಉಪನಿಷತ್ತೇ ಪ್ರಮಾಣ ಆಗಿದೆ. ಈ ಉಪನಿಷತ್ತಿನ ವಾಕ್ಯಗಳೇ ಪ್ರಮಾಣಗಳಾಗಿವೆ. ಅಂದರೆ ಉಪನಿಷತ್ತೇ ಪ್ರಮಾಣ. ಹಿಂಗೆ ಹೇಳೋ ಹೊತ್ತಿನಾಗ ಪ್ರಮಾಣ ಏನ್ರಿ?
ಹಾಂ, ಕಾಗದ ಪತ್ರ ಏನು? ಇದೇ ಕಾಗದ ಪತ್ರ. ಈ ಹೊಲ ನಂದು ಅನ್ನೋದಕ್ಕೆ ಸಾಕ್ಷಿ ಪ್ರಮಾಣ ಏನು ಅಂತ ಕೇಳಿದ್ರೆ ಪಾಣಿ ತೋರಿಸ್ತೀವಲ್ಲ, ಹಂಗೆ ನೀನೇ ಬ್ರಹ್ಮನು, ನೀನು ನಮ್ದು ಇದು ಶ್ರುತಿ ಪಾಣಿ ಐತಿ ಅದು. ವೇದಾಂತ ವಿಷಯ, ವೇದಾಂತದಲ್ಲಿ जीव ब्रह्म का भेद प्रतिपादन किया है कि अभेद, यह प्रमाणगत संशय है. ವೇದಾಂತದಲ್ಲಿ ಜೀವ ಬ್ರಹ್ಮರ ಭೇದವನ್ನು ಪ್ರತಿಪಾದನೆ ಮಾಡಿದಾರೆಯೋ ಅಥವಾ ಅಭೇದವನ್ನು ಪ್ರತಿಪಾದನೆ ಮಾಡಿದಾರೆಯೋ? ಅಲ್ಲಿ ಸ್ಪಷ್ಟವಾಗಿ ತತ್ವಮಸಿ ಅಂತ ಹೇಳ್ಯಾರ. ಈ ಸಂಶಯ ಹೆಂಗೆ ಬರ್ತದೆ ಅಂತ ಕೇಳ್ಯಾರ. ಅಲ್ಲೇನು ನೋಡ್ರಿ, ಇದೇ ವಾಕ್ಯ ಇಟ್ಕೊಂಡೆ, ತತ್ವಮಸಿ ಎಂಬ ಇದೇ ವಾಕ್ಯವನ್ನು ಇಟ್ಕೊಂಡೇನೆ ದ್ವೈತಿಗಳು ದ್ವೈತ ಪರ ಅದನ್ನು ಅರ್ಥ ಮಾಡ್ತಾರೆ. ಹೆಂಗ? ಶ್ವೇತಕೇತು ಸ ಆತ್ಮ ತತ್ವಮಸಿ ಅಂತಿದೆ ಅಲ್ಲಿ. ಆತ್ಮ ಅನ್ನೋ ಹೊತ್ನಾಗ ಇವರು ಆತ್ಮ ತತ್ವಮಸಿ ಅಂತ ಇವ್ರು ಬಿಡಿಸ್ಕೊಂಡ್ರ. ಅವ ಆ ಸ ಆತ್ಮ ಅತತ್ವಮಸಿ ಅಂತ ಅವ ಬಿಡಿಸ್ತಾನ. ಹಾಂ ನೋಡ್ರಿ, ಸಂಸ್ಕೃತ ಭಾಷೆನೂ ಭಾಳ ಮಜಾ ಐತಲ್ಲ. ಹಾಂ ನೋಡು, ವಿರುದ್ಧ ಅರ್ಥ ಆಗ್ಬಿಡ್ತಾವಾಗ. ಹಾಂ, ಈ ಆತ್ಮನೂ ಅದು ಅಲ್ಲ, ವಿಪರೀತ ಅರ್ಥ ಆಯಿತು. ಹಾಂ, ತತ್ವಮಸಿ ಮತ್ತು ಕಪ್ಪು ಬಸಿ ಅಲ್ಲ. ಮತ್ತು ನಿಮ್ಗೆ ಸದ ಕಪ್ಪು ಬಸಿ ಬೇಕಾದ್ರೆ ನನಗೆ ಗೊತ್ತ ಕಣ್ ತಿರ್ಗಣ ಹಾಕಲಾಗತ್ತೆ. ನೋಡ್ರಿ ಏನು ಎಷ್ಟು ಮಜಾ ಐತಲ್ಲ. ಈ ಎಲ್ಲವನ್ನೂ ಇದರಂತೆ ಅರ್ಥ ಮಾಡ್ತಾ ಇದ್ದಾರೆ ಅವರು. ಎಲ್ಲೆಲ್ಲಿ ನೀವು ಯಾವ ವಾಕ್ಯಗಳನ್ನ ಇಟ್ಕೊಂಡು ಏನ್ರಿ ಅಭೇದವನ್ನು ಪ್ರತಿಪಾದನೆ ಮಾಡ್ತೀರಿ, ಅವ್ರು ಅವನ್ನೇ ಇಟ್ಕೊಂಡು. ಮತ್ತು ಆಶ್ಚರ್ಯ ಅಂದ್ರೆ ನೋಡ್ರಿ, ಪ್ರಸ್ಥಾನತ್ರಗಳಿಗೆ ಅವರು ಹೊಸ ಮಂದಿ ಭಾಷೆ ಬರ್ದಾರೆ. ಮಾಧ್ವ ಭಾಷೆ ಇದೆ, ಪ್ರಸ್ಥಾನತ್ರಗಳು ವರ್ಷಕ್ಕೂ ಬರ್ದಾರೆ. ಹಾಂ, ಅದಕ್ಕೆ ಎರಡು ಓದಿ ಬಿಟ್ಟಾಗ ಏನು ಅನಿಸ್ತದ? ಹುಚ್ಚಿಡ್ದಂಗೆ ಆಗೋದಿಲ್ಲ. ಹಾಂ, ಈ ಪ್ರಮಾಣಗತ ಸಂಶಯ ಪ್ರಮೇಯಗತ ಸಂಶಯಕ್ಕಿಂತ ಅವ್ರದ್ದು ಬರಬರ್ನೋ ಇವ್ರದ್ದು ಬರಬರ್ನೋ ಸಂಶಯನೇ ಒಂದು ಮತ್ತು ಅಲ್ಲ. ಮತ್ತು ಅದು ಹಂಗೆ ಸಂಶಯ ಯಾಕೆ ಬರ್ತಂತಿಕಾರ? ಎರಡು ರೀತಿ ಕೇಳ್ತೀವ ನಾವು. ಅದಕ್ಕೆ ಹೇಳ್ಯಾರ ಅವ್ರು, ದ್ವೈತಿಗಳ ಮಾತು ಕೇಳಬಾರ್ದಂತ. ಅದಕ್ಕೆ ಅಂತಾರ ಅವ್ರು ಮುಂದೆ ಹಿಂಗೆ ಯಾಕೆ ಅಂತಿಕಾರ, ಉಡುಪಿ ಹೋದಂಗೆ ಕಾಣ್ತೀರಿ ನೀವು ಒಂದಿಟ್ಟು ಅಂತಾರ. ಉಡುಪಿ ಕಡೆ ಒಳ್ಳೆ ನೋಡ್ಬೇಡ್ರಿ ಅಂತ ಅಂದಂಗಿದು. ಅವ್ರು ಇವ್ರು ಬಂದಿದ್ರಂತ. ಯಾರೀ? ಮಹೇಶ್ವರಾನಂದಗಿರಿ ಮಹಾಮಂಡಲೇಶ್ವರರು, ಹರಿದ್ವಾರದವರು. ನಮ್ಮ ಅಪ್ಪಗಳು ನಾಗಭೂಷಣ ಅಪ್ಪಗಳ ಸನ್ಯಾಸಿ ದೀಕ್ಷೆ ಕೊಟ್ಟವರು ಅವರು. ಅವರಿಂದನೇ ಸನ್ಯಾಸಿ ದೀಕ್ಷೆ ತೊಗೊಂಡವರು. ಮತ್ತು ಇವ್ರನ್ನ ಹುಬ್ಬಳ್ಳಿಗೆ ಕರೆಸುವಲ್ಲಿ ಶಿವಪುತ್ರ ಅಪ್ಪಗಳು ಇವ್ರದ್ದೇ ಭಾಳ ಪ್ರಯತ್ನ, ದೊಡ್ಡ ಪ್ರಯತ್ನ ಏನ್ರಿ. ಅವ ಬಂದಾಗ ಅವ್ರು ಬೋರ್ಡ್ ಹಾಕಿಬಿಟ್ಟಿದ್ರಂತೆ ಏನ್ರಿ, ಕರ್ನಾಟಕವು ದ್ವೈತಿಗಳ ತವರೂರು ಅಂತ ಹೇಳ್ತಾರೆ. ಅದ್ವೈತವೇ ಘನ ಸಿದ್ಧಾಂತವಾಗಿದೆ. ದ್ವೈತ ಮಂಡನ ಮಾಡೋರು ಓಪನ್ ಚಾಲೆಂಜ್ ಇದೆ, ವಾದ ಮಾಡ್ಲಿಕ್ಕೆ ಬನ್ನಿ ಅಂತ ಕೊಂಡು ಬೋರ್ಡ್ ಹುಬ್ಬಳ್ಳಿಯಾಗ ಜನಾಂಗದಾಗ ಏನು ಭಾಳ ಘನ ವಿದ್ವಾಂಸರು. ಮಹೇಶ್ವರಾನಂದಗಿರಿ ನಮ್ಗೆ ಹೆಂಗೆ ಗೊತ್ತ್ರಿ ಅಂತ ಕೇಳಿದ್ರೆ, ನಾನು ಅವರು ಸಾಹಿತ್ಯವನ್ನು ಓದಿದ್ದೇನೆ. ಭಗವದ್ಗೀತೆಯ 7ನೇ ಅಧ್ಯಾಯ ಏನಿದೆಯಲ್ಲ, ಜ್ಞಾನ ವಿಜ್ಞಾನ ಯೋಗ, 7ನೇ ಅಧ್ಯಾಯ ಒಂದು 23 ಶ್ಲೋಕ ಏನಿರ್ಬೇಕು, ಭಾಳ ಅದ್ರವು 23 ಅದಾವ 33 ಇಷ್ಟಾಗೆ ಅದಾವ, ಹೆಚ್ಚು ಕಡಿಮೆ ಭಾಳೇನಿಲ್ಲ. ಅಷ್ಟು ಶ್ಲೋಕದ ಒಂದು ಅಧ್ಯಾಯ, ಅದನ್ನು 800 ಪೇಜ್ ಬರ್ದಾರ ಅವರು. ಮತ್ತು ಓದ್ಲಕತ್ತಿದ್ರೆ ನಮ್ಮ ಭೈರಪ್ಪನ ಕಾದಂಬರಿಗಳು ಓದ್ದಂಗೆ ಓದಿಸ್ಕೊಂಡು ಹೋಗ್ತದೆ. ಅಷ್ಟು ಹಾಂ, ಅಷ್ಟು ಅಂದರೆ ಆಕರ್ಷಣೀಯವಾಗಿ ಭಗವದ್ಗೀತೆಯನ್ನು ಅಷ್ಟು ಚಂದ ಬರೆದಿದ್ದಾರೆ. ಅದಕ್ಕೆ ಹೆಸರು ಅವರು ಏನು ಅಲ್ಲ, ಪ್ರವಚನ ಸುಧಾ ಅಂತ ಹೆಸರಿಟ್ಟಿರೋದಕ್ಕೆ ಅವರು. ಏನ್ರಿ, ಭಾಳ ಅದ್ಭುತವಾಗಿರ್ತಕ್ಕಂಥ ಗ್ರಂಥ. ಅಷ್ಟೇ ಅಲ್ಲದೇ ಸಂಸ್ಕೃತದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಎಲ್ಲ ವೇದಗಳೇ ಸಾರ ಬರುವಂಗ ಋಗ್ವೇದ ಸಂಹಿತೋಪನಿಷತ್ಛತಕಂ, ಋಗ್ವೇದ ಸಂಹಿತೋಪನಿಷತ್ಛತಕಂ, ಸಂಹಿತೆಗಳ ವ್ಯಾಖ್ಯಾನ ಇರ್ಬೇಕಂತ ಕಾಣುತ್ತೆ ಬರೀ ಅವು. ಮತ್ತು ಭಾಗವತವನ್ನು ಸಂಸ್ಕೃತದಲ್ಲೇ ಬರೆದಿದ್ದಾರೆ. ಅಗ್ದಿ ಈಜಿ ಸಂಸ್ಕೃತ ಅನ್ನಿಸ್ತದೆ. ಓದಿರ ಏನು ಕಷ್ಟ ಅನ್ಸಲ್ಲ, ಸರಳ ಕನ್ನಡ ಓದ್ದಂಗೆ ಓದ್ಕೊಂಡು ಹೋಗ್ಬಿಡ್ತೀವಿ. ಏನು ಅಷ್ಟು ಅಗಾಧ ಪಾಂಡಿತ್ಯ ಅಂತಾರಲ್ಲ, ಅಗಾಧವಾದಂಥ ಪಾಂಡಿತ್ಯ ಏನ್ರಿ. ಅವ್ರ ಬಗ್ಗೆ ಹೇಳೋದು ಬೇಡ ಈಗ ನಮಗೆಲ್ಲ. ಇದು ಯಾಕೆ ಬಂತು ಏನ್ರಿ? ಹಾಂ, ಇವ್ರು ಕೇಳಿದಕ್ಕೆ ಬಂತು ನೋಡ್ರಿ. ಹಾಂ, ಅವ್ರ ಬಿರುದೇನೈತಿ ಗೊತ್ತಂದ್ರೆ
ದ್ವೈತಾಂಧಕಾರ ಮಾರ್ಥಂಡ ಅಂತ. ಏನು ಹೆಸರು? ದ್ವೈತಾಂಧಕಾರ ಮಾರ್ಥಂಡ. ಮಾರ್ಥಂಡ ಅಂದ್ರೆ ಸೂರ್ಯ. ದ್ವೈತವೆಂಬ ಕತ್ತಲೆಗೆ ಸೂರ್ಯ ಸದೃಶನಾದ. ಅವ್ರ ಬಿರುದದು. ಯಾಕಂದ್ರೆ ಅವ್ರ ಕಾಲಕ್ಕೆ ಭಾಳಷ್ಟು ದ್ವೈತಿಗಳದ್ದು ಪ್ರಬಲವಾಗಿದ್ದರು. ಭಾಳ ವಾದವಿವಾದಲ್ಲಿ ಭಾಳಷ್ಟು ಕಡೆ ಸೋರಿಸಿದ್ದಾರೆ. ಎಲ್ಲಿ ಬಿಡಿ, ಅದು ನಮಗೆ ಯಾಕೆ ಬಂತು ಈಗ? ವೇದಾಂತ ವಿಷಯ ಜೀವಬ್ರಹ್ಮಕ್ಕ ಭೇದ ಪ್ರತಿಪಾದನೆ ಜೀವಬ್ರಹ್ಮರ ಭೇದ ಪ್ರತಿಪಾದನೆ ಮಾಡಿದ್ದಾರೆಯೋ ಕಿಂವಾ ಅಥವಾ ಅಭೇದ ಯಾ ಪ್ರಮಾಣಗತ ಸಂಶಯ. ಇದು ಪ್ರಮಾಣಗತ ಅಂದರೆ ಹೊಂದಿರು, ಪ್ರಮಾಣಕ್ಕೆ ಹೊಂದಿ ತೋರುವಂಥ ಸಂಶಯವಾಗಿದೆ. ಇದು ಪ್ರಮಾಣ ಅಂತ ಯಾಕೆ ಕರೆದಾರೆ? ಇದಕ್ಕಂತ ಶ್ರುತಿಯ ಪ್ರಮಾಣ ಅಲ್ಲ, ಅದಕ್ಕೆ ಪ್ರಮಾಣ. ಈ ಜೀವಬ್ರಹ್ಮರ ಐಕ್ಯ ಪ್ರತಿಪಾದನೆ ಮಾಡತಕ್ಕಂಥದ್ದು ಯಾವುದ್ರಿ? ಶ್ರುತಿ. ಅದುವೇ ಪ್ರಮಾಣ. ಆ ಪ್ರಮಾಣದಲ್ಲಿ ಸಂಶಯ ಬರ್ತಾ ಇದೆ, ಅಂದರೆ ಶ್ರುತಿ ವಿಷಯದಲ್ಲಿ ಸಂಶಯ ಬರ್ತಾ ಇದೆ. ಅವ್ರ ಜೀವಬ್ರಹ್ಮಕ್ಕೆ ಭೇದ ಸತ್ಯ ಹೇ ವಾ ಅಭೇದ ಸತ್ಯ ಹೇ ಯಾ ಪ್ರಮೇಯಗತ ಸಂಶಯಲ್ಲಿ. ಆ ಪ್ರಮಾಣ ಭೂತವಾಗಿರ್ತಕ್ಕಂಥ ಅದರಿಂದ ಹೇಳಿದ್ಯಾವುದು ಅಭೇದ, ಜೀವಬ್ರಹ್ಮರ ಅಭೇದ. ಇದು ಏನೈತಿದು? ಪ್ರಮೇಯ. ಇದು ಆ ಪ್ರಮಾಣಕ್ಕಿದು ಪ್ರಮೇಯ. ಯಾವುದು ಪ್ರಮೇಯ? ಜೀವಬ್ರಹ್ಮರ ಅಭೇದ, ಅದು ಪ್ರಮೇಯ. ಅದರೊಳಗೆ ಸಂಶಯ ಬಂದದ. ಏನಂತ? ಜೀವಬ್ರಹ್ಮರ ಭೇದ ಸತ್ಯ ಅಭೇದ ಸತ್ಯ. ಜೀವಬ್ರಹ್ಮರ ಭೇದ ಅಂತಂದ್ರೆ ಜೀವನೇ ಬೇರೆ ಬ್ರಹ್ಮನೇ ಬೇರೆ ಅನ್ನೋದು ಕರೆನೋ, ಅಥವಾ ಜೀವ ಬ್ರಹ್ಮನೇ ಆಗಿದ್ದಾನೆ ಅನ್ನೋದು ಕರೆನೋ ಅನ್ನೋದು ಇದು ಪ್ರಮೇಯಗತ ಸಂಶಯ. ಪ್ರಮೇಯ ಗೊತ್ತಲ್ಲ. ಈಗ ನೋಡ್ರಿ, ಉದಾಹರಣೆಗೆ ಕಣ್ಣ ಪ್ರಮಾಣ ಏನು? ರೂಪವನ್ನು ತಿಳ್ಕೊಳ್ಳುವಲ್ಲಿ ಆ ರೂಪ ಜ್ಞಾನದು ಪ್ರಮೇಯ, ರೂಪ ಅದು ಪ್ರಮೇಯ. ಹಂಗೆ ನೋಡ್ರಿ, ಇಲ್ಲಿ ಶ್ರುತಿ ತತ್ವಮಸಿ ಇದು ಪ್ರಮಾಣ, ಶ್ರುತಿ ಪ್ರಮಾಣ. ಅದರಿಂದ ತಿಳಿದು ಬಂದಂಥ ಅಭೇದ ಜ್ಞಾನದು ಪ್ರಮೇಯ. ಆ ಪ್ರಮೇಯದಲ್ಲಿ ಸಂಶಯ ಐತಿ, ಗೊತ್ತಾಯ್ತಾ? ಈ ಅಭೇದ ಜ್ಞಾನ ಏನೈತಲ್ಲ ಪ್ರಮೇಯ, ಅದರಲ್ಲಿ ಸಂಶಯ ಐತಿ. ಅವು ಭೇದನೋ ಏನೋ ಅಭೇದನೋ, ಈ ಜೀವ ಬ್ರಹ್ಮ ಬೇರೆ ಬೇರೆನೇ ಅದಾರೋ ಅಥವಾ ಈ ಜೀವ ಬ್ರಹ್ಮರೂಪನೇ ಆಗಿದ್ದಾನೆಯೋ ಅಂಬತಕ್ಕಂಥ ಈ ಪ್ರಮೇಯಗತ ಸಂಶಯ. ಯಾ ದೋನೋ ಪ್ರಕಾರಕ ಸಂಶಯ ಅಸಂಭಾವನಕ್ಕೆ. ಇವೆರಡೂ ರೂಪ ಸಂಶಯವನ್ನು ಸೇರಿಸಿ ನಾವು ಅದಕ್ಕೆ ಏನಂತ ಕರಿತೀವಿ? ಅಸಂಭಾವನಾ ಅಂತ ಕರಿತೀವಿ. ಆಮೇಲೆ ಅಸಂಭಾವನ ಆಯ್ತಾ. ಆಮೇಲೆ ವಿಪರೀತ ಭಾವನಾ ಅಂತ ಬಂದು ನೋಡ್ರಿ, ವಿಪರೀತ ಭಾವನಾ ಸಹಿತ, ವಿಪರೀತ ಭಾವನಾ ಕೂಡಿಕೊಂಡು ಬ್ರಹ್ಮಜ್ಞಾನ ಆಗಿರ್ತಲ್ಲ ಇದು, ಅದಕ್ಕೆ ದೃಢ ಆಗಿರ್ತದೆ ಇದು. ವಿಪರೀತ ಭಾವನಾ ಅಂದರೆ ಏನು? ಅದನ್ನು ಭಾಳ ಚಂದ ಹೇಳ್ತಾರೆ ನೋಡ್ರಿ. ಈಗ 16ನೇ ಟಿಪ್ಪಣಿಯಿಂದ जीव ब्रह्म का भेद सत्य है और देहादिक प्रपंच सत्य है, ऐसा जो विपरीत निश्चय सो विपरीत भावना है. विपरीत भावना ಅಂದರೆ ವಿಪರೀತ ಅಂದರೆ ವಿರುದ್ಧವಾಗಿ ತಿಳಿಯೋದು. ವಿಪರೀತ ಭಾವನೆ ಅಂದ್ರೆ ವಿರುದ್ಧವಾಗಿ ಕಲ್ಪನೆ ಮಾಡ್ಕೊಳ್ಳೋದು, ಭಾವನಾ ಮಾಡ್ಕೊಳ್ಳೋದು. ಹೆಂಗೆ ನೋಡ್ರಿ, ಜೀವ ಬ್ರಹ್ಮಕ ಭೇದ ಸತ್ಯ ಹೇ. ಏನ್ಲಾಗತ್ತಾನೆ ಇವ? ವಾಸ್ತವಿಕವಾಗಿದ್ದುದು ಜೀವಬ್ರಹ್ಮರ ಅಭೇದ. ಈಗ ಏನ್ಲಾಗತ್ತಾನ? ಜೀವಬ್ರಹ್ಮರ ಭೇದವೇ ಸತ್ಯ ಅಂತ ಭಾವನಾ ಮಾಡ್ಲಾಕತ್ತಾನ. ಅವ್ರ ದೇಹಾದಿಕ ಪ್ರಪಂಚ ಸತ್ಯ. ದೇಹಾದಿಕ ಪ್ರಪಂಚ ಸತ್ಯ ಐತಾನ? ಸತ್ಯ ಐತಿ, ಸಾಯಂಗಿಲ್ಲ. ದೇಹ ಸಾಯ್ತಿದಿಲ್ಲ. ಕರೋನಾ ಬಂತಂದ್ರೆ ಬರಂಗಿಲ್ಲ, ಬಂತಂದ್ರೆ ಸಾಯ್ತಿದಿಲ್ಲ. ಆ ವಾಸ್ತವಿಕವಾಗಿ ಸಾಯ್ತದೆ, ಇವ ಸಾಯ್ದಿಲ್ಲ ಅಂತ ತಿಳ್ಕೊಂಡ್ರೆ ತಪ್ಪಂಗಿಲ್ಲ. ಅದಕ್ಕೆ ನೋಡ್ರಿ, ಸತ್ಯ ಅದು ದೇಹಾದಿಕ ಪ್ರಪಂಚ ಸತ್ಯ ಹೈ ಐಸಾ ಜೋ ವಿಪರೀತ ನಿಶ್ಚಯ. ಇದು ವಿಪರೀತ ನಿಶ್ಚಯನ ವಿರುದ್ಧವಾಗಿ ತಿಳಿದದ್ದೌದಲ್ಲ, ವಿರುದ್ಧವಾಗಿ ನಿರ್ಧಾರ ಮಾಡಿರ್ತಕ್ಕಂಥದ್ದಾಗಿದೆ. ಹಿಂಗೆ ವಿರುದ್ಧವಾಗಿ ತಿಳಿದದ್ದು ಏನೈತಲ್ಲ, ಸೊ ವಿಪರೀತ ಭಾವನಾ, ಇದು ವಿಪರೀತ ಭಾವನೆ. ಇವೆರಡೂ ಸೇರಿಸಿಕೊಂಡು ಜ್ಞಾನ ಆಗಿತ್ತು ಅಂತಂದ್ರೆ ಅವಾಗ ಅದು ಅದೃಢ ಆಗ್ತದ, ದೃಢ ಆಗೋದಿಲ್ಲ ಅಂತ ಹೇಳಿದರು. ಓಕೆ, ಅಲ್ಲ, ಅದೃಢ ಆಗ್ಲಕ್ಕದ ಕಾರಣ ಆಗ್ತದ. ದೃಢ ಇವಿಲ್ಲ ಅಂದ್ರೆ ದೃಢ ಆಗಿಬಿಡ್ತಿತ್ತು. ಅದು ಒಳಗೆ ಅದಾವ ದೋಷಗಳದಾವ ಇವೆರಡು. ಕೇಳ್ದಂಗೆಲ್ಲ ಬರೇ ನಾವೀಗ ಇದು ಒಂದೇ ಕೇಳತ್ತೀವಿ, ನಮಗೆ ದ್ವೈತದ ಕಲ್ಪನೆ ಇಲ್ಲ, ಏನು ಅನ್ಸಂಗಿಲ್ಲ. ದ್ವೈತ ಶಾಸ್ತ್ರವನ್ನ ಅಧ್ಯಯನ ಮಾಡ್ಕೊಂಡು ಬಂದು ಇಲ್ಲಿ ಅದ್ವೈತ ಕೇಳಕ್ ಕುಂತಿದ್ರೆ ಅವ್ನಿಗೆ ಬರ್ತವೆ. ಅಲ್ಲ, ಇಲ್ಲಿ ಕೇಳುವತ್ನಾನು ನಿಮಗೆ ಅಲ್ರಿ, ನಾನು ದೇಹ ಅಲ್ಲ ಅಂತಂತ ಅನ್ನುವಂಥ ಭಾವನೆ ಎಷ್ಟು ಸಲ ಕೇಳಿದ್ರೆ ಹೋಗಂಗೈತೆ ಹೇಳಿ ನಿಮಗೆ? ಹೋಮ್ ಹೇಳ್ತೀರಿ ಅನ್ರಿ, ಹ್ಞೂ ಅಂತೀರಿ. ಈ ಮತ್ತು ಗೌಡತಿ ಜರ ಊಟ ಕೊಡಾಗ ಲೇಟ್ ಮಾಡಿದ್ರೆ ಬಂಬಡ ಹೊಡ್ಕೊತೀರಿ. ಹೊಡ್ಕೊಂತೀವಿ. ಜರ ತಾಳ್ಮೆ ಬೇಕಿಲ್ಲ. ಅದಕ್ಕೇನಾದ್ರೂ ಏನೇ ಕಾಲಕ್ಕಪ್ಪ ಅನ್ನುವಂಥದ್ದು. ಕೈ ಕಡಿದ್ರೆ ಗೊತ್ತಾಗಿದ್ದಲ್ಲ ಅಂತ ಅವನಿಗೆ. ಯಾರಿಗೆ ಇವ್ರ ಕತೆ ಓದಿದ್ನಲ್ರಿ ಮೊನ್ನೆ. ಅವ್ರ ಹೆಸರೇನು? ಇವರು ಮಹಾತ್ಮರು.
ಹೆಸರು ನೆನಪಿ ಬರಲ್ಲ. ಸಿದ್ಧಾರ್ಥ ತಲೆ ಮೇಲೆ ಕ್ಯಾಂಡ ಇಟ್ಟಿದ್ದೆ. ಹಾಂ ಗೊತ್ತಾಗಿಲ್ಲ ಅಲ್ಲ, ಇವ್ರಿಗೆ ಗುರುನಾಥ ಅವ್ರಿಗೆ ಚೇಳ ಕಡ್ದಿದ್ದು ಗುರುನಾಥ ಅವ್ರಿಗೆ ಚೇಳು ಕಡ್ದದೇ ಗೊತ್ತಾಗಿದ್ದಿಲ್ಲ. ಹಾಂ ಮೈ ತುಂಬ ಚೇಳು ಕಡ್ದಿತ್ತು ಅಂತ, ಚೇಳುಗಳು ಕಡ್ದಿದ್ದು ಏನು ಗೊತ್ತೇ ಆಗಿದ್ದಿಲ್ಲ. ಯಾಕಂದ್ರೆ ದೇಹ ನಾನಲ್ಲ ಅಂಬತಕ್ಕಂಥದ್ದು ಪಕ್ಕ ನಿಶ್ಚಯ ಆಗಿತ್ತು. ನಾನು ಚೈತನ್ಯ ರೂಪನು ಎಂಬತಕ್ಕಂಥದ್ದು ದೃಢ ಆಗಿತ್ತು. ಚೈತನ್ಯ ರೂಪನಾದಂಥ ನಾನು ಪರಬ್ರಹ್ಮ ಸ್ವರೂಪನೇ ಆಗಿದ್ದೇನೆ ಅನ್ನತಕ್ಕಂಥದ್ದು ಪಕ್ಕ ಗಟ್ಟಿಯಾಗಿಬಿಟ್ಟಿತ್ತು. ವೃತ್ತಿ ಅದರಲ್ಲಿ ನಿಂತ್ಕೊಂಡ್ಬಿಟ್ಟಿತ್ತು. ನಮ್ಮ ಬರೀ ದೇಹದಲ್ಲಿ ನಿಂತ್ಕೊಂಡ್ಬಿಟ್ಟದ. ವಿಪರೀತ ನೀವು ಎರಡು ಶಾಸ್ತ್ರ ಕೇಳಿದ್ರು ಮತ್ತೆ ವಿಪರೀತ ನಿಶ್ಚಯನೇ ಮಾಡ್ತೀವಿ ನಾವು. ಅಪರೋಕ್ಷ ಜ್ಞಾನ ಆಗುವಲ್ಲಿ ಇದು ಸಲ ಹಂಗಾಗ್ಯದ ಅಂತ ದೃಢ ಆಗಿಲ್ಲ. ದೃಢ ಆಗ್ಲಿಕ್ಕೆ ಕಾರಣ ಆಗ್ಯದ. ಇದು ಇಲ್ಲಿಕ್ಕೆ ದೃಢ ಆಗ್ತಿತ್ತು. ನೀ 2 ಸಲ ಕೇಳಿದ್ರೆ ಯಾಕೆ ಜ್ಞಾನ ಅಂತಂದ್ರೆ ನೀವು ವಿಪರೀತ ಅದಾವಲ್ಲ, ಇವು ದೋಷಗಳದಾವ, ಆದ್ದರಿಂದನೇ ಏಟು ಕೇಳಿದ್ರೂ ಆಗಲ್ದು. ಅದೇನು ಭಾಳ ಕೇಳ್ಕೊತ ಕುಂದ್ರೆ ಅರ್ತಿಲ್ಲ ಅದು. ಏನಾಯಿತು, ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಕಿಸ್ಸೆ ಹೋವೆ ಅಂತಂದ್ರೆ ಅದರಿಂದ ಆಗ್ಯದಂತ ನಾನು ಹೇಳಿದ್ರಿ. ಈಗ ಏನು ಅಪದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಎದರಿಂದ ಆಗ್ತದೆ, ಯಾಕೆ ಹಂಗಾಗ್ಯದ ಅಂತಂದರೆ ಇವೆರಡು ದೋಷಗಳಿಂದ ಸಹಿತವಾಗಿ ನೀವೇನಪ್ಪ ಅಂದ್ರೆ ಬ್ರಹ್ಮಾತ್ಮದ ಏಕತ್ವದ ನಿಶ್ಚಯ ಮಾಡಿದ್ರಿಂದ ಹಿಂಗಾಗಿದೆ ಅಂತ ಹೇಳಿದ್ರ. ಈಗ ನೋಡಿ 15ನೇ ಪ್ರಶ್ನೆ, ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಕಿಸ್ಸೆ ಹೋವೆ. ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಯಾಕಾಯಿತು, ಎದರಿಂದ ಆಯಿತು? ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನಕ್ಕೆ ಕಾರಣವನ್ನು ಹೇಳ್ತಾ ಇದ್ದಾರೆ. ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನದ ಹೇತು, ಅದರ ಕಾರಣವನ್ನು ಹೇಳ್ತಾ ಇದ್ದಾರೆ ಇವಾಗ. 3 ಕಾರಣಗಳನ್ನು ಹೇಳ್ತಾ ಇದ್ದಾರೆ. ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಗಲಿಕ್ಕೆ ದೃಢನೇ ಆಗಬೇಕಾಯಿತು. ವಾಸ್ತವಿಕವಾಗಿ ದೃಢ ಆಗೋ ಬದಲಿಗೆ ಅದೃಢ ಯಾಕಾಯಿತು ಅನ್ನೋದಕ್ಕೆ ಎಷ್ಟ್ರಿ 3 ಕಾರಣ ಹೇಳ್ತಾ ಇದ್ದಾರೆ. ಕಚುಕ್ ಮಲ ವಿಕ್ಷೇಪ್ ದೋಷಕ್ಕೆ ಹೋತೆ ಶ್ರುತಿ ನಾನತ್ವಕ ಜ್ಞಾನ. ಕಚುಕ್ ಅಂತಂತಂದರೆ ಸ್ವಲ್ಪ. ಸ್ವಲ್ಪ ಯಾಕಂದ್ರೆ ಬಾಳೆ ಇತ್ತಂತ ನೀವು ಶಾಸ್ತ್ರ ಕೆಳಗೆ ಬರ್ಕೊಡ್ತಾನೆ ಇರಲಿಲ್ಲದು, ಗೊತ್ತಾಯ್ತಾ? ಅದಕ್ಕೆ ಏನಂದ್ರೆ ರೀ, ಅದು ಇರೋದೆ ಕಚುಕ್ ಇರೋದೆ ಒಂದು ಸ್ವಲ್ಪ. ಶಾಸ್ತ್ರ ಕೇಳಕ್ಕೆ ಬಂದಾಗೂ ಸಹಿತ ಗುರುಮುಖಿ ಆಗಿದ್ದಾನ, ಶಾಸ್ತ್ರಮುಖಿ ಆಗಿದ್ದಾನ, ಹರಿಮುಖಿ ಆಗಿದ್ದಾನ, ಹರಮುಖಿ ಆಗಿದ್ದಾನ, ಗುರುಮುಖಿ ಆಗಿದ್ದಾನ ಅಂದರೆ ಪುಣ್ಯವಾನ್ ಅಂದ್ರೂ ಪಾಪಿನೂ ಜರ ಇರ್ತಾನೆ, ಜರ ಒಳಗೆ ಪಾಪ ಇರ್ತದೆ. ಯಾಕಂದ್ರೆ ತುಕುಡಿಗೆ ಬರ್ತದಂತಂದ್ರೆ ಜರ ಐತೆ ಅಂತಾನೆ ಅದಕ್ಕೆ ಅರ್ಥ. ಕಚುಕ್ ಅಂದ್ರೆ ಸ್ವಲ್ಪ, ಕಸಿತಲ್ಲ. ಕಸಿತ್ ಅಂತಂತಂದ್ರೆ ಯಾವನೋ ಒಬ್ಬ ಅಂತ ಅರ್ಥ ಆಗ್ತದೆ. ಕ್ವಚಿತ್ ಅನ್ಬೋದು. ಕ್ವಚಿತ್ ಸ್ವಲ್ಪ, ಕಚಿಕ್. ಮಲವಿಕ್ಷೇಪ ದೋಷಕ್ಕೆ ಹೋತೆ, ಸ್ವಲ್ಪ ಮಲವಿಕ್ಷೇಪ ದೋಷ ಇರುವುದರೊಂದಿಗೆ ಶ್ರುತಿ ನಾನತ್ವಕ ಜ್ಞಾನ. ಶ್ರುತಿಯ ನಾನತ್ವಕ ಜ್ಞಾನ ಅಂತಂತಂದರೆ ಶ್ರುತಿಯಲ್ಲಿ ಏನಾಗಿದೆ ರೀ, ಅನೇಕತ್ವದ ಜ್ಞಾನ, ಭೇದ ಜ್ಞಾನ. ಅಂದರೆ ಭೇದ ಪ್ರತಿಪಾದನೆ ಮಾಡ್ತಾವೆ ಶ್ರುತಿ ಮಾತುಗಳು. ಯಾಕೆ ಹಂಗೆ ಹೇಳುವಂಥವುಗಳು ಅದಾವೆ ಇಲ್ವಾ? ಅಲ್ಲಿ ಸ್ಪಷ್ಟವಾಗಿ ಶ್ರುತಿನೇ ಹೇಳ್ತದೆ ಏನಂತ, ದೇಹವೆಂಬ ವೃಕ್ಷ, ಅದರಲ್ಲಿ 2 ಪಕ್ಷಿಗಳು ಕುಂತಾವ, ಕರ್ಮರೂಪ ಭೋಗರೂಪ ಫಲವನ್ನು ಒಂದು ತಿಂತದ, ಒಂದು ನೋಡ್ಕೊತ ಕುಂತದ ಅಂತ ಹೇಳುವಂಥದ್ದು ಐತಲ್ಲ ಶ್ರುತಿ ಮಾತೆ ಇದು. ಏನು ಮಂತ್ರ ಅದು? ಮುಂಡಕೋಪನಿಷತ್ತಿನಲ್ಲಿ ಬರುವಂಥ ಮಂತ್ರ ಐತೆ ಅದು. ಆ ಮಂತ್ರದ ಸ್ವಲ್ಪ ಇದು ನೆನಪಾಯ್ತು ಅಂತಂದ್ರೆ ಪೂರ್ತಿ ಬರ್ತದೆ. ದ್ವಾಸುಪರ್ಣಾ ಸಯುಜಾಸಕಾಯವು ಸಮಾನ ವೃಕ್ಷಂ ಪರಿಚಸ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ಯನಸ್ನನ್ ಅನ್ಯೋ ಅಭಿಚಾಕ ಶೀತಿ. ಅದು ನೋಡಿ ಸ್ವಲ್ಪ ಆರಂಭ ಬಂತು ಅಂದ್ರೆ ಒಟ್ಟು ಬರ್ತದೆ ನಮಗೆ. ಅದು ನಡ್ಬರ್ಕೆಲ್ಲ ನೆನಪಾಯ್ತು ಅಂತಂತಂದ್ರೆ ಗದ್ದಲ ಹಿಡಿಸ್ತದ. ಮತ್ತು ಇವು ಹೇಳೋದೇ ಕೇಳೋದೇನು ಭಾಳ ದಿನ ಆಗಿಬಿಟ್ಟದ. ಬರೇ ಹಿಂಗೆ ಬರೀ ಗಂಡ ಹೆಣ್ತಿದ್ರ ನಮಗೆ ಜೀವ ತಿಲಾಕಿದ್ರು, ಶಾಸ್ತ್ರ ಮರೆಸ್ಲಾಕಿದ್ರು. ಬರೇ ಈ ಗಂಡ ಹೆಂಡ್ರ ಕಾಲಾಗ ಕೂಸು ಬಡವದಂಗೆ ಆಗಿಬಿಟ್ಟು ನಾವು ಬರೀ ಗಂಡ ಹೆಂಡ್ರ ಕತೆ ಹೇಳಿ ಈಗ ನೋಡಪ್ಪ ಬಾಯಿ ತುಂಬ ಶಾಸ್ತ್ರ ಹೇಳಕತ್ತೀವಿ, ನೀವು ಕಿವಿ ತುಂಬ ಶಾಸ್ತ್ರ ನಿದ್ದೆ ಮಾಡ್ಕೊಂತ ಕೇಳಕತ್ತೀರಿ. ಓಕೆ, ಏನಾಯ್ತು ರೀ? ಕಚುಕ್ ಮಲವಿಕ್ಷೇಪ ದೋಷಕ್ಕೆ ಹೋತೆ ಶ್ರುತಿ ಹೋತೆ ಅಂದರೆ ಇದ್ದು ಶ್ರುತಿ ನಾನತ್ವಕ ಜ್ಞಾನ, ಶ್ರುತಿಯಲ್ಲಿ ಅನೇಕತ್ವದ ಜ್ಞಾನ. ಬ್ರಹ್ಮಕ್ಕೆ ಅದ್ವೈತಕ್ಕೆ ಅಸಂಭಾವಕ ಜ್ಞಾನ.
ಬ್ರಹ್ಮದ ಅದ್ವೈತ ಅಂತಂತಂದರೆ ಬ್ರಹ್ಮವು ಆತ್ಮರೂಪ, ಆತ್ಮವು ಬ್ರಹ್ಮರೂಪ, ಪ್ರತ್ಯೇಗಾತ್ಮನೇ ಪರಬ್ರಹ್ಮ, ಪರಬ್ರಹ್ಮನೇ ಪ್ರತ್ಯೇಗಾತ್ಮನಾಗಿದ್ದಾನೆ ಎಂಬ ಅದ್ವೈತ. ಹಿಂಗೆ ಹೇಳಿದೆ, ಎರಡು ಒಂದೇ ಅಂತ ಹೇಳಿದೆ, ಅದು ಅದ್ವೈತ ಅಲ್ಲ. ಎರಡು ಬೇರೆ ಬೇರೆ ಅಂದ್ರೆ ದ್ವೈತ. ಹಿಂಗೆ ಈ ಬ್ರಹ್ಮದ ಅದ್ವೈತ ಜ್ಞಾನದ ಅಸಂಭವಕ ಜ್ಞಾನ, ಇದು ಸಂಭವ ಆಗ್ಲಿಕ್ಕೆ ಸಾಧ್ಯನೇ ಇಲ್ರಿ. ಜೀವ ಎಲ್ಲಿ ಬ್ರಹ್ಮ ಎಲ್ಲಿ? ನಾ ಹೆಂಗೆ ದೇವ್ರ ಆಗ್ತೀನಿ ರೀ? ದೇವಿನಕಿನ ಹತ್ತಿದ್ದೀನಿ, ದೇವ್ರ ಹೆಂಗೆ ಆಗ್ತೀನಿ? ಇದೇನೈತಿದು? ಅಸಂಭವನ, ಹೌದಿಲ್ಲ? ಅಸಂಭವಕ, ಇದು ಸಂಭವಿಸೋದಿಲ್ಲ ರೀ. ಇಟ್ ಇಸ್ ನಾಟ್ ಪಾಸಿಬಲ್, ಇಟ್ ಈಸ್ ಇಂಪಾಸಿಬಲ್. ಈ ರೀತಿಯಾಗಿರ್ತಕ್ಕಂಥ ಜ್ಞಾನ ಇದೆಲ್ಲ ಎದಕ್ಕೆ ಕಾರಣ? ಇದು ಅದೃಢ ಆಗ್ಲಿಕ್ಕೆ ಕಾರಣ. ಬ್ರಹ್ಮಜ್ಞಾನವು ಅದೃಢ ಆಗ್ಲಿಕ್ಕೆ ಕಾರಣ. ಇದು ಮೂರನೇದು. ಇದನ್ನು ಡೇಂಜರ್ನೇ ನೋಡ್ರಿ. ಭೇದವಾದಿ ಅರೋ ಪಾಮರ ಪುರುಷನಿಗೆ ಸಂಘಕ್ಕೆ ಸಂಸ್ಕಾರ, ಈ ಸಂಸ್ಕಾರನೂ ಕಾರಣ ಆಗ್ತದೆ. ಭೇದವಾದಿ ಅಂತಂದರೆ ದ್ವೈತಿಗಳು. ಅರು ಪಾಮರ ಪುರುಷನಿಗೆ ಸಂಘಕ್ಕೆ, ಪಾಮರ ಪುರುಷ ಅಂದ್ರೆ ಪ್ರಪಂಚವೇ ಸತ್ಯ, ಅದೇ ಒಣ ವೇದಾಂತ ಏನು ಹಚ್ಕೊಂಡು ಕುಂತೀವಿ ಬಿಡೋ ಅನ್ನೋರು ಅದಾರಲ್ಲ, ಇವರು ಪಾಮರರು. ಅವ್ರ ಸಂಘದ ಸಂಸ್ಕಾರ, ಸಂಘಕ್ಕೆ ಸಂಸ್ಕಾರ ಅಂದರೆ ಇವರು ಸಂಘ ಮಾಡಿದ ಒಂದು ಸಂಸ್ಕಾರ ಒಳಗೆ ಒಂದಿಟ್ಟು ಇರ್ತದೆ. ಇನ್ಕರಿ ಅಂದರೆ ಇವುಗಳೆಲ್ಲವುಗಳಿಂದ, ಇನ್ಕರಿ ಸಹಿತ ಇವುಗಳೆಲ್ಲದರಿಂದ ಕೂಡಿಕೊಂಡಿರುವ ಪುರುಷನಿಗೆ ಗುರುಮುಖದ್ವಾರ, ಗುರುಗಳ ಮುಖಾಂತರ ಮಹಾವಾಕ್ಯ ಶ್ರವಣ ಮಾಡಲಾಗಿ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಹೋವೆ. ಈ ಮೂರು ಕಾರಣ ದೃಢ ಆಗಬೇಕಾಗಿತ್ತಪ್ಪ. ಈ ಮೂರು ಕಾರಣಗಳಿಂದಾಗಿ ಜ್ಞಾನ ದೃಢ ಆಗುವ ಬದಲಿಗೆ ಏನಾಗ್ಯದ? ಅದೃಢ ಆಗಿದೆ ಅಂದರು. ಗೊತ್ತಾಯ್ತಾ? ಅರು ಅಂದ್ರೆ ಮತ್ತು 16ನೇ ಪ್ರಶ್ನೆ. ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಸೆ ಕ್ಯಾ ಹೋವೆ ಹೇ? ಎಲ್ಲಕ್ಕೂ ಫಲ ಬೇಕಲ್ಲ, ಇಟ್ಟಾರ ಮಾಡ್ಯಾನಲ್ಲ, ಎಟ್ಟಕ್ಕಲ್ದು ಏನಾದ್ರೂ ಜರ ಫಲ ಬೇಕಲ್ಲ. ಏನು ಮಾಡಿದ್ರು ಒಂದಿಟ್ಟು ಫಲ ಆಗಬೇಕಲ್ಲ. ಫಲನೇ ಇಲ್ಲ ಅಂತಂತಂದ್ರೆ ಹಾಗಾದ್ರೆ ಪ್ರವೃತ್ತಿನೇ ಆಗೋದಿಲ್ಲ. ಇದಕ್ಕೆ ಫಲ ಏನು ರೀ ಅಂದರೆ, ಅದೃಢ ನಿನಗೆ ಅಲ್ಲ, ದೃಢ ಆಗಿದ್ರೆ ಕೆಲಸ ಆಗಿಬಿಡ್ತಿತ್ತು, ಪ್ರಯೋಜನ ಆಗ್ತಿತ್ತು. ನಿಷ್ಪ್ರಯೋಜನ ಆಯ್ತಾನಲ್ರಿ ಇದು ದೃಢ ಆಗದೆ ಇರೋಣದ್ರಿಂದ. ಅಂದರೆ ಶಾಸ್ತ್ರ ಕೇಳಿದ್ದು ಕೆಲಸಕ್ಕೆ ಬರಲಿಲ್ಲ ಅಂತ ಅನ್ನಬೇಡ. ನಿಷ್ಪ್ರಯೋಜನ ಅಂತ ಅನ್ನಬೇಡ, ಅದು ಪ್ರಯೋಜನ ಆಗೇ ಆಗ್ತದೆ. ಏನು ಪ್ರಯೋಜನ ರೀ? ಏನು ಫಲ ರೀ? ಉತ್ತಮ ಲೋಕಕ್ಕೆ ಪ್ರಾಪ್ತಿ ಹೋವೆ ಹೇ. ಅದಕ್ಕೇನಾಗ್ತದೆ? ಉತ್ತಮ ಲೋಕದ ಪ್ರಾಪ್ತಿ. ಇದು ಅಧಮ ಲೋಕ ಐತಿದು. ಏನು ನೋಡ್ರಿ, ಏಟ್ ಕಿರಿಕಿರಿ ಅನ್ಕತೆ ಕರೋನಾ. ಹೊರಗೆ ಹೋಗ್ಲಕ್ಕೆ ಬರೋದು, ಮೂಗು ಮುಚ್ಕೊಂಡು ಬಾಯಿ ಮುಚ್ಕೊಂಡು ಹೋಗ್ಬೇಕು, ಮಂದಿ ಮುಡ್ಸ್ಕೊಳಕ್ಕೆ ಬರೋದು, ನಮ್ಮವ್ರೇ ಅದಾರ ಅಂದ್ರೆ ಡೌಟ್ ಮಾಡೋದು. ಎಷ್ಟು ಹೈರಾಣ ನಡೆದು ಇದು. ಇದಕ್ಕಿಂತ ಮ್ಯಾಲಿನ ಚಲೋ ಅದಾವ ಲೋಕ, ಭಾರಿ ಅದಾವ. ಅಲ್ಲಿ ರೋಗ ಇಲ್ಲ, ಅಲ್ಲಿ ಮೃತ್ಯು ಇಲ್ಲ, ಮತ್ತು ಅಲ್ಲಿ ಮುದುಕರಾಗಿ ಓದ್ತೀವಿ ಅನ್ನೋ ಚಿಂತೆನೇ ಇಲ್ಲ. ಕೂದಲಕ್ಕೆ ಬಿಳಿ ಅದು ಅಂದ್ರೆ ಹ್ಯಾಂಗೆ ಮಾಡಲಿ, ಬಣ್ಣ ಹಚ್ಕೋಬೇಕಂತ ಲೆಕ್ಕನೇ ಇಲ್ಲ. ಯಾವಾಗಲೂ ಯೌವನದಾಗೆ ಇರೋದು. ಲಕ್ಷ ಕೊಡ್ರಿ, ಅವೆಲ್ಲ ಉತ್ತಮ ಲೋಕ ಅದಾವ, ಚಲೋ ಅದಾವ ಮ್ಯಾಲೆ. ಮತ್ತು ಎಲ್ಲನೂ ಪುಕ್ಷಟನೂ ಸಿಗ್ತದಲ್ಲಿ, ದುಡಿಯಂಗಿಲ್ಲ, ದುಃಖ ಬಿಡಂಗಿಲ್ಲ. ಅದಕ್ಕೆ ಉತ್ತಮ ಲೋಕಕ್ಕೆ ಪ್ರಾಪ್ತಿ ಹೋವೆ. ಬ್ರಹ್ಮಾದಿ ಉತ್ತಮ ಲೋಕಗಳ ಪ್ರಾಪ್ತಿಯಾಗ್ತದೆ. ಮತ್ತು ಅಲ್ಲಿ ಭೋಗವನ್ನು ಭೋಗಿಸಿ ಮತ್ತು ಇಲ್ಲೇನಾರು ಹುಟ್ಟಿ ಬಂದ ಅಂತಂದರೆ ಅವಾಗ ಪವಿತ್ರ ಶ್ರೀಮಾನ್ ಕುಲು ವಿಷಯ ಜನ್ಮ ಹೋವೆ ಹೇ. ಶ್ರೀಮಂತರ ಮನೆಗೆ ಹುಡ್ತಾನಂತ. ಬರೀ ಶ್ರೀಮಂತರಿದ್ರ ಕೆಲಸ ಹಂಗಿಲ್ಲ, ಪವಿತ್ರ ಶ್ರೀಮಂತರು ಅಂದ್ರೆ ಅಪವಿತ್ರ ಶ್ರೀಮಂತರು, ಪವಿತ್ರ ಶ್ರೀಮಂತರು ಎರಡು ನಮೂನಿ ಅದಾರ. ಇವ ಎಂಥವ್ರ ಹೊಟ್ಟೆ ಹುಡ್ತಾನಂತ? ಪವಿತ್ರ ಶ್ರೀಮಂತರ ಮನೆಯಾಗಿ ಜನ್ಮ ತಳಿತಾನೆ. ಅಥವಾ ಹಂಗಂದ್ರೆ ಇವರು ಅದೃಢ ಆಗಿ ಹುಟ್ಟಿ ಬಂದವರೆಲ್ಲ ಶ್ರೀಮಂತರು. ಅವು ಜ್ಞಾನಿಗಳಾದ ಕೆಟ್ಟ ಬಡವರೇ ಇದ್ದದ್ದೇ ನೋಡಿ ನಾವು ಅಂತ ಇರ್ತಂದಾಗ ಏನು ಹೇಳಿದ್ರು? ಅಥವಾ ನಿಷ್ಕಾಮತಾಕೆ ಹೂಯೇ
ಜ್ಞಾನಿ ಪುರುಷಕ್ಕೆ ಕುಲ ವಿಷಯ ಜನ್ಮ ಹೋವೆ ಹೇ. ಅಥವಾ ಅಲ್ಲಿ ಏನಾಗ್ತದ ಸ್ವಲ್ಪ ಸಕಾಮ ಪುಣ್ಯದ ಅಂಶ ಐತಂದ್ರೆ ಏನ್ರಿ ಶ್ರೀಮಂತ ಇವ ಬರೀ ನಿಷ್ಕಾಮ ಕರ್ಮನೆ ಮಾಡಿದ್ದ ಅಂತಂದ್ರೆ ನಿಷ್ಕಾಮದಿಂದ ಬದುಕತಕ್ಕಂಥ ಏನು ಬಡವ್ರು ಜ್ಞಾನಿ ಪುರುಷರ ಅವರು ಪರಮಾರ್ಥದಲ್ಲೇ ತೊಡಗಿರ್ತಕ್ಕಂಥವ್ರು ಜ್ಞಾನಿ ತುರ್ಕಾರಾಮ್ರಂಥವ್ರು ಹೊಟ್ಟಾಗ ಅವ್ರ ಕುಲ ವಿಷಯ ಜನ್ಮ ಹೋವೆ ಹೇ. ಇದು ಏನಾಗಿದೆಪ್ಪ, ಇದು ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನದ ಫಲವಾಗಿದೆ ಅಂದರು. ಇನ್ನು 17ನೇ ಪ್ರಶ್ನೆ ಒಂದು ನೋಡೋಮ. 17ನೇ ಪ್ರಶ್ನೆ ಒಂದು ನೋಡ್ಬಿಡೋಣ ಅಷ್ಟೇ. ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನಕ್ಕೆ ಕಬ್ ಪೂರ್ಣ ಹೋವೆ ಹೇ. ಇದನ್ನು ನೋಡಿಬಿಟ್ರೆ ಒಂದು ದಂಡಿಗೆ ಹತ್ತಂಗೆ ಆಗ್ತದೆ. ಇದೊಂದು ಪೂರ್ಣ ಆಗಿಬಿಡ್ತು ಅಂತಂದಂಗೆ. ಇದ್ರ ಪೂರ್ಣತೆ ಯಾವಾಗ, ಇದ್ರ ಪೂರ್ಣ ಆಯಿತು, ಇದ್ರ ಹೆಂಗೆ ಯಾವಾಗ ನಿಶ್ಚಯಿಸೋದು ಅಂತ ಕೇಳಿದ್ರೆ ನೋಡಿ ತಿಳ್ಕೊಬೇಕಲ್ಲ. ಅದಕ್ಕೆ ಏನಂದರೆ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನಕ್ಕೆ ಅವಧಿ, ಅದರ ಸೀಮಾ, ಅದರ ಪೂರ್ಣತ್ವ ಅನ್ನೋದನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಇವಾಗ. ಸತ್ ಚಿತ್ತ ಆನಂದ ಆದಿಕ ಬ್ರಹ್ಮಕ್ಕೆ ವಿಶೇಷಣಪನಕ್ಕೆ ಅಪರೋಕ್ಷ ಜ್ಞಾನ ಹುಯೇ ಬಿ ಸಂಶಯ ಅವರು ವಿಪರೀತ ಭಾವನೆ का सद्भाव होवे तब ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಪೂರ್ಣ ಹೋವೆ ಹೇ ಅಂದರು. ಏನಾಗಿದೆ ಅಂತಂದರೆ ಸತ್ ಚಿತ್ತ ಆನಂದ ಆದಿಕ ಬ್ರಹ್ಮಕ್ಕೆ ವಿಶೇಷಣನಕ್ಕೆ ಅಪರೋಕ್ಷ ಭಾನ ಹುಯೇ ಬಿ. ಇವು ಸತ್ ಚಿತ್ತ ಆನಂದ ಇವೆಲ್ಲ ಬ್ರಹ್ಮದ ವಿಶೇಷಣಗಳಾಗಿವೆ. ಅದು ಇವನಲ್ಲಿ ಅಪರೋಕ್ಷವಾಗಿ ಭಾನ್ ಆಗ್ಲಕತ್ತ ತೋರಿ ಬರ್ಲಾಕತ್ತಾವ. ಅಂದರೆ ಆ ಬ್ರಹ್ಮವು ಸದ್ರೂಪದ, ನಾನು ಸದ್ರೂಪದೀನಿ. ಅದು ಚಿದ್ರೂಪದ, ನಾನು ಚಿದ್ರೂಪದೀನಿ. ಅದು ಆನಂದ ರೂಪ, ನಾನು ಆನಂದ ರೂಪ ಅನ್ನೋದು ಇವು ಭಾನ್ ಆಗ್ಲಕತ್ತದ, ಅನುಭವಕ್ಕೆ ಬರ್ತದೆ. ಇದರ ಪಕ್ಕ ಐತಲ್ಲ, ನಾನು ಯಾವಾಗಲೂ ಅದೀನಿ ಅಂತೀನಿ, ನಾನು ತಿಳಿತೀನಿ. ನಾನು ಅನ್ನುವಂಥ ಆತ್ಮ ಐತಲ್ಲ, ಇದು ತಿಳಿಲಾಕತ್ತಿದಲ್ಲ. ಈಗ ನೋಡಿ, ನಾನು ಶಾಸ್ತ್ರ ತಿಳಿದೇ ಹೇಳಕತ್ತೀನಿ, ಹೇಳೋದನ್ನು ನೀವು ತಿಳಿಲಾಕತ್ತೀರಿ. ತಿಳಿಯುವತನ ಒಂದು ಐತಿಲ್ಲೋ, ಅರುವಂತೂ ಐತಿ, ಚಿದ್ರೂಪತ್ವ ಐತಿ. ಅದು ಚಿದ್ರೂಪ, ನಾನು ಚಿದ್ರೂಪ. ಬಾನ್ ಆಗ್ತಾ ಇದೆ, ಕರ್ರೆ ಅನ್ನಿಸ್ತದ. ಏನು ಮಾಡೋದು ಅನಿಸಿದ್ರು ಕೆಲ್ಸಕ್ಕೆ ಬರೋದು. ಯಾಕೆ ಹಂಗಾಗ್ಯದ ಅಂತ ಕೇಳ. ಅಪರೋಕ್ಷ ಬಾನ ಹುಯೇ ಬಿ ಸಂಶಯ ಅವರು ವಿಪರೀತ ಭಾವನ ಸದ್ಭಾವ ಹೋವೆ ಹೇಳ್ಕೊಂಬಂದಾರೆ. ಈಗಾಗಲೇ ಪ್ರಮಾಣಗತ ಸಂಶಯ, ಪ್ರಮೇಯಗತ ಸಂಶಯ, ವಿಪರೀತ ಭಾವನ ಹೇಳ್ಕೊಂಬಂದಾರ. ಬ್ರಹ್ಮ ಸತ್ಯ ಐತಿ, ಜಗತ್ ಸತ್ಯ ಐತಿ, ದೇಹಾದಿಗಳೇ ಸತ್ಯ ಅದಾವ ಅಂತ ವಿಪರೀತ ನಿಶ್ಚಯ ಮಾಡಿದೈತಲ್ಲ. ಜೀವಬ್ರಹ್ಮರ ಭೇದ ಇದ್ದುದೇ ಕರೆ, ದೇಹಾದಿ ಪ್ರಪಂಚವು ಸತ್ಯ, ಇದು ಹಿಂಗೆ ತಿಳಿದದ್ದು ಏನೈತಿ ವಿಪರೀತ. ಈ ವಿಪರೀತ ಭಾವನ ಸದ್ಭಾವ ಹೋವೆ. ಇವು ಇರೋಣದರಿಂದ ಅವಾಗ ತಬ್ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಪೂರ್ಣ ಹೋವೆ. ಅಂದರೆ ಸಂಶಯದಿಂದ ಕೂಡಿರ್ತದೆ ಜ್ಞಾನ, ಸಂಶಯದಿಂದ ಕೂಡಿರ್ತದೆ, ವಿಪರೀತದಿಂದ ಕೂಡಿರ್ತದೆ. ಇಂಥ ಜ್ಞಾನ ಇದು ಏನಂತ ಹೇಳಿಸ್ಕೊಳ್ತದೆ, ಇದು ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂತ ಹೇಳಿಸಿಕೊಳ್ತದೆ. ಮುಂದಿನ ವಿಚಾರವನ್ನು ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ ಅದರ ಟಿಪ್ಪಣಿ ಒಂದು ಹೇಳಿಬಿಡೋಣ. ಸಂಶಯ ವಿಪರೀತ ಬಂದಲ್ಲ. 2 ಕೋಟಿ ವಾಲ ಜ್ಞಾನ ಸಂಶಯ ಕೈ ಹೇ. ಸಂಶಯ ಅಂತ ಅದಕ್ಕಂತಾರೆ, ಸಂಶಯದ ಲಕ್ಷಣವನ್ನು ಹೇಳ್ತಾರೆ. 2 ಕೋಟಿ ವಾಲ. 2 ಕೋಟಿ ಅಂತಂತಂದ್ರೆ 2 ಕೋಟಿ 2 crores ಅಂತ ಹಿಂಗೆ ಅರ್ಥ ಮಾಡ್ಕೊಂಡ್ರೆ. ಮತ್ತೆ 2 ಕೋಟಿ ಅಂತಂದರೆ ಅದುವ ಅಥವಾ ಏನು ಇದುವೋ, ಸ್ಥಾಣೋರ್ವಾ ಪುರುಷೋವಾ, ರಜೋರ್ವಾ ಸರ್ಪೋವಾ, ಇವೇ 2 ಕೋಟಿಗಳು. ಹಗ್ಗನೋ ಏನು ಹಾವನೋ, ಏನೋ ಸ್ಥಾಣನೋ ಏನು ಪುರುಷನೋ, ರಜತನೋ ಏನು ಸುಕ್ತಿನೋ, 2 ಕೋಟಿ ಅದ ನೋಡ್ರಿ. ಇವೇ ಕೋಟಿಗಳು. ಒಂದು ರಜತ ಅನ್ನೋದು 1 ಕೋಟಿ, ಒಂದು ಸುಕ್ತಿ ಅನ್ನೋದು 1 ಕೋಟಿ. ಈ ಅದುವೋ ಇದುವೋ ಇದುವೇ ಅಂತ ನಿಶ್ಚಯ ಅಲ್ಲ, ಅದುವೋ ಇದುವೋ ಅಂತಕ್ಕಂಥ ಏನು ಜ್ಞಾನ ಏನಾಗಿರ್ತಳ್ರಿ, ಅದು ಸಂಶಯ ಅಂತ ಕಳಿಸ್ಕೊಳ್ತಾರೆ. ವಿಪರೀತ ನಿಶ್ಚಯಕ್ಕೂ ವಿಪರೀತ ಭಾವನಾ ಕೈ ಆಗಲೇ ಹೇಳ್ಕೊಂಬಂದಾರ. ವಿರುದ್ಧವಾಗಿ ತಿಳ್ಕೊಳ್ಳೋದು, ವಿರುದ್ಧವಾಗಿ ನಿಶ್ಚಯ ಮಾಡುವುದು. ನೋಡಿರಿ, ದೇಹಾದಿ ಪ್ರಪಂಚಗಳ ಅಸತ್ಯ ಇದ್ರೂ ಸತ್ಯ ಅಂತ ವಿರುದ್ಧವಾಗಿ ತಿಳಿಯೋದಲ್ಲ, ಅದು ವಿಪರೀತವಾಗಿ ತಿಳಿಯೋದಲ್ಲ, ತಿಳಿದದ್ದು ಇದು ವಿಪರೀತ ಭಾವನೆ ಅಂತ. ಇವೆರಡೂ ಸಹಿತವಾಗಿ ಜ್ಞಾನ ಆಗಿತ್ತು ಅಂತಂದರೆ ಅದು ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂತ ತಿಳಿಸ್ಕೊಡ್ತದೆ. ಇನ್ನು ದೃಢಾಪರೋಕ್ಷ ಬ್ರಹ್ಮಜ್ಞಾನದ ಕಥೆ ಶುರುವಾಗ್ತದೆ. ಅದನ್ನು ನಾಳೆ ವಿಚಾರಿಸೋಣ ಅಂತ ಹೇಳ್ತಾ ಉಪನ್ಯಾಸಕ್ಕೆ ಮಂಗಲ ಸಾಯಂಕಾಲ ಇದೇ ಇರ್ತದೆ, ವಿವೇಕ ಚೂಡಾಮಣಿ ಇರ್ತದೆ. ವಿಚಾರ ಚಂದ್ರೋದಯ ಒಂದೇ ಟೈಮ್ ಇದೆಯಲ್ಲ, ಹಾಗಾಗಿ ಅದನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ ಮಂಗಲ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ
पूर्णमेवावशिष्यते ॐ शान्ति शान्ति शान्ति